ಗಾವೋ ವಿಶ್ವಸ್ಯ ಮಾತರಃ ಅಂತ ಹೇಳಿದ್ರೆ, ನಮ್ಮ ಮಾತೆ ಯಾರು ಅಂತ ಕೇಳಿದ್ರೆ ಅದು ಗೋಮಾತೆ. ಅಂತಹ ಗೋಮಾತೆಯ ಮಂದಿರ ರಾಧಾ ಸುರಭಿ ಗೋಮಂದಿರದಲ್ಲಿ ನಾವಿದ್ದೇವೆ. ಬಂಟ್ವಾಳದ ಒಂದು ಪ್ರಕೃತಿದತ್ತವಾದಂತಹ ಒಂದು ಪರಿಸರ, ಇದರ ಮಧ್ಯೆ ಈ ಒಂದು ಸುಂದರವಾದಂತಹ ಗೋಶಾಲೆ. ಈ ಗೋಶಾಲೆ ಯಾವಾಗ ಹುಟ್ಟಿಕೊಂಡಿತು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹೇಳ್ಬೋದಾ? ನಾವು ಹರೇ ಕೃಷ್ಣ, ಜಯ ಗೋಮಾತಾ. ನಾವು ಸುಮಾರು ಒಂದು 30 ವರ್ಷದಿಂದ ದೇಶದ ಬೇರೆ ಬೇರೆ ಕಡೆಯಲ್ಲಿ ಗೋಶಾಲೆ, 30-35 ವರ್ಷದಿಂದ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ, ಕೆಲವು ಕಡೆ ಹಾಗೆ ಮಾಡ್ತಾ ಇದ್ದೇವೆ. ಗೋರಕ್ಷೆ, ಗೋ ಸೇವೆ ಹೇಗೆ ಆಗಬೇಕು, ಗೋಶಾಲೆ ಆತ್ಮನಿರ್ಭರ ಹೇಗೆ ಆಗಬೇಕು, ಇದರ ಬಗ್ಗೆ ಅದರ ಕಾರ್ಯಾಗಾರ ಮತ್ತು ಮಾಹಿತಿ ಜನರಿಗೆ ಒಂದಷ್ಟು ವಿಲೇಜ್ ಡೆವಲಪ್ಮೆಂಟ್, ಗೋ ಆಧಾರಿತ ಕೃಷಿ, ಗೋ ಆಧಾರಿತ ಊರು ಆಗಬೇಕು ಅಂತ ಒಂದು ಯೋಜನೆಯಲ್ಲಿ ಮಾಡ್ತಾ ಇದ್ದೇವೆ. ಒಂದು ರಾಷ್ಟ್ರೀಯ ಗೋ ಸೇವಾ ಸಂಸ್ಥಾನ ಅಂತ ಒಂದು ಟ್ರಸ್ಟ್ ಇದೆ. ಮತ್ತೆ ರಾಧಾ ಸುರಭಿ ನಮ್ದು ಗೋ ಮಂದಿರ. ನಾವು ಎಲ್ಲೆಲ್ಲಿ ಗೋಶಾಲೆಗಳನ್ನು ಮಾಡಿಸಿದ್ದೇವೆ ಅಲ್ಲಿ ಗೋ ಮಂದಿರ ಅಂತಲೇ ಹೆಸರು ನಮ್ದು. ಈಗ ಶ್ರಾವ್ಯ ಸುರಭಿ ಗೋ ಮಂದಿರ ಇದೆ, ವೈಷ್ಣವಿ ಸುರಭಿ ಇದೆ, ಹಾಗೆ ಇದು ರಾಧಾ ಸುರಭಿ ಗೋ ಮಂದಿರ ಇದೆ, ಹಾಗೆ ಬೇರೆ ಬೇರೆ ಗೋ ಸುರಭಿ ಗೋ ಮಂದಿರ ಇದೆ. ಇದು ಶುರುವಾಗಿ ಸುಮಾರು 4 ವರ್ಷ ಆಯಿತು. ಇಲ್ಲಿ ಇದು ನಮ್ಮ ಊರು, ಮತ್ತೆ ಊರಿಗೆ ಬಂದಿದ್ದೇವೆ. ಆ ಊರಲ್ಲಿ ಒಂದು ಗೋಶಾಲೆ ಆಗ್ಬೇಕಂತ ಒಂದು ಇಚ್ಛೆ ಇತ್ತು. ಹಾಗೆ ಇಲ್ಲಿ ನಾವು ಗೋಶಾಲೆ ಮಾಡಿದ್ದು 4 ವರ್ಷದಿಂದ ಈ ರೀತಿ ಮಾಡ್ತಾ ಇದ್ದೀವಿ. ಸುಮಾರು 100 ಚಿಲ್ಲರೆ ದನಗಳು ಇಲ್ಲಿವೆ. ಜಾಸ್ತಿ ಇತ್ತು, ಒಂದು 100-300 ದನಕ್ಕೆ ಇತ್ತು. ನಾವು ರೈತರಿಗೆ ಮತ್ತೆ ಬೇರೆ ಬೇರೆ ಕಡೆ, ಈಗ ಕೆಲವರು ಗೋಶಾಲೆ ಮಾಡುವವರಿದ್ರೆ, ಈಗ ಇಲ್ಲಿ ಶ್ರಾವ್ಯಶ್ರಭಿ ಅಂತ ಅಲ್ಲಿಯೂ ಹಾಗೆ ಮಾಡಿದ್ದೇವೆ. ಇನ್ನೊಂದು ಬೇರೆ ಬೇರೆ ಕಡೆ ಗೋಶಾಲೆಯನ್ನು ಮಾಡಿಸಿದ್ದೇವೆ. ಆಗ ಗೋವುಗಳನ್ನು ಕೊಡ್ತೇವೆ. ಮತ್ತೆ ನಮ್ದು ಉದ್ದೇಶ ಮಲೆನಾಡು ಗಿಡ್ಡ ಪ್ರಾದೇಶಿಕತೆ. ಇಲ್ಲಿ ನಾವು ಮಾಡುವುದಾದ್ರೆ ಮಲೆನಾಡು ಗಿಡ್ಡ, ಈಗ ಬೇರೆ ಎಲ್ಲಿಯಾದ್ರೂ ಗೋಶಾಲೆ ಮಾಡುದು ಅಲ್ಲಿದು ಪ್ರಾದೇಶಿಕತೆ. ಹಾಗೆ ಒಂದು ಉದ್ದೇಶ. ನಿಮ್ಮ ಹತ್ರ ಕೇಳಬೇಕಾದದ್ದು ಒಂದೇನು ಅಂತ ಹೇಳಿದ್ರೆ, ಗೋವಿನ ಮಹತ್ವದ ಬಗ್ಗೆ ಒಂದು ತಿಳಿಸಬಹುದು. ಯಾಕೆ ಗೋವು ಈಗಿನ ಪರಿಸ್ಥಿತಿಯಲ್ಲಿ ಮಹತ್ವ ಅಂತ ನಿಮಗೆ ಅನ್ನಿಸ್ತದೆ? ಗೋವು ಯಾವಾಗಲೂ ಮಹತ್ವನೇ. ಗೋವು ಇಲ್ಲದಿದ್ರೆ ನಾವಿಲ್ಲ. ಗೋವಿನಿಂದಲೇ ಎಲ್ಲ ಈ ಬ್ರಹ್ಮಾಂಡದ ಪಾಲನೆ ಪೋಷಣೆ ಆಗುವುದಂತ ಶ್ರುತಿ ಶಾಸ್ತ್ರಗಳು ಹೇಳ್ತಾ ಇದೆ. ಉದಾಹರಣೆಗೆ ಭೂಮಿಯ ಪೋಷಣೆ ಆಗಬೇಕಾದ್ರೆ ಗೋವು ಬೇಕು. ನಾವೆಲ್ಲರೂ ಡಿಪೆಂಡ್ ಯಾರ ಮೇಲೆ? ಪ್ರಕೃತಿಯ ಮೇಲೆ, ಭೂಮಿಯ ಮೇಲೆ. ಆ ಭೂಮಿ ಡಿಪೆಂಡ್ ಯಾರ ಮೇಲೆ? ಮೈಕ್ರೋ ಆರ್ಗನ್ಸ್, ಅದು ಜೀವಾಣು, ಜೀವತತ್ವಗಳು. ಆ ಜೀವತತ್ವಗಳು ಯಾರ ಮೇಲೆ ಡಿಪೆಂಡ್? ಗೋಮಯದ ಮೇಲೆ. ಯಾಕಂದ್ರೆ ಗೋಮಯ ಬೀಳದಿದ್ರೆ ನೀವು ನೋಡಬಹುದು, ಗೋಮಯ ಭೂಮಿಗೆ ಬಿದ್ದ ಕೂಡಲೇ ಅಲ್ಲಿ ಒಂದಷ್ಟು ಹುಳಗಳು ಬರ್ತದೆ. ಅದಕ್ಕೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡುವುದೇ ಗೋಮಯ. ಅದನ್ನು ಗೋ ಬೇಕು. ಇನ್ನೊಂದು ನೆಕ್ಸ್ಟ್, ನೀವು ಪ್ರಕೃತಿಯನ್ನು ಬ್ಯಾಲೆನ್ಸ್ ಇಡೀ ಬ್ರಹ್ಮಾಂಡವನ್ನೇ ಬ್ಯಾಲೆನ್ಸ್ ಇಡಬೇಕಾದ್ರೆ ಅಗ್ನಿಹೋತ್ರ, ಯಜ್ಞ ಇತ್ಯಾದಿಗಳು ಮಾಡಬೇಕು. ಅದು ಮಾಡಬೇಕಾದ್ರೂ ನಿಮ್ಮಲ್ಲಿ ತುಪ್ಪ ಬೇಕು. ಶುದ್ಧ ತುಪ್ಪ ಇದ್ರೆ ಅಲ್ವಾ ದೇವತೆಗಳು ಪ್ರಸನ್ನ ಆಗೋದು. ಯಜ್ಞ ಆದ್ರೆ ಅಲ್ಲ ಇಡೀ ಎಲ್ಲರಿಗೆ ಆಕ್ಸಿಜನ್ ಸಿಗೋದು, ಮಳೆಗಳು ಬರುವುದು, ಅದೆಲ್ಲ ಅದರಿಂದಲೇ ಆಗೋದು. ಅದಕ್ಕೂ ಗೋ ಬೇಕು. ಅಥವಾ ನೀವು ಪೂಜಾ ವಿಧಿಯಲ್ಲಿ ಈಗ ನಾಗ ಆರಾಧನೆ ಮಾಡಬೇಕಾದ್ರೆ, ನಾಗ ಆರಾಧನೆ ಒಂದು ಪ್ರಕೃತಿ ದತ್ತವಾದಂಥ ಒಂದು ಆಚರಣಾ ಪದ್ಧತಿ. ಅಲ್ಲಿ ನಾಗನಿಗೆ ಯಾಕೆ ಹಾಲು ಹಾಕೋದು ನಾವು? ಸೊ ಮಳೆಗಾಲದಲ್ಲಿ ಶ್ರಾವಣ ಮಾಸದಲ್ಲಿ ಹಾಕೋದು. ಈಗ ಶ್ರಾವಣ ಮಾಸದಲ್ಲಿ ನಾವು ಇಲ್ಲಿ ಹಾಕುವಾಗ, ಇಲ್ಲಿ ದಕ್ಷಿಣ ಭಾರತದಲ್ಲಿ ಆಗ ಆಷಾಢ ಇರ್ತದೆ ಬಹುಶಃ, ಉತ್ತರ ಭಾರತದಲ್ಲಿ ಶ್ರಾವಣ ಇರ್ತದೆ, ಸ್ವಲ್ಪ 15 ದಿವಸದ ಆಚೆ. ಆಗ ಶ್ರಾವಣ ಅಲ್ಲಿಯೂ ಶಿವಲಿಂಗಕ್ಕೆ 1 ತಿಂಗಳು ಅಭಿಷೇಕ ಮಾಡ್ತಾರೆ. ಇಲ್ಲಿಯೂ ಅಭಿಷೇಕ ಮಾಡ್ತಾರೆ. 1 ತಿಂಗಳ ತನಕ ನಾಗಾರಾಧನೆ ನಡೀತಾ ಇರುತ್ತೆ. ಯಾಕೆಪ್ಪ ಮಳೆಗಾಲದಲ್ಲಿ ಹಾಕೋದು? ಯಾಕೆಂದ್ರೆ ಹಾಲು ಭೂಮಿಗೆ ಬಿದ್ದರೆ, ಪಂಚಾಮೃತೆಯನ್ನು ಭೂಮಿಗೆ ಬಿದ್ದರೆ ಭೂಮಿಯಲ್ಲಿ ಫಲವತ್ತತೆ, ನಾಗಬನ ಏನಿದೆ ಅದು ಸಮೃದ್ಧಿ ಆಗಿರ್ತದೆ. ಅಂದ್ರೆ ಅಲ್ಲಿ ಮೈಕ್ರೋ ಆರ್ಗನ್ಸ್ ಜಾಸ್ತಿ ಇರ್ತದೆ. ಅಲ್ಲಿಂದಲೇ ಎಲ್ಲ ಫ್ಲೋ ಆಗುದು. ನೀರಿನ ಮೂಲ ನಾಗ. ಇನ್ನೊಂದು ಏನಂತ ಹೇಳಿದ್ರೆ, ಅಲ್ಲಿ ನಾಗ ಹಾಲು ಕುಡಿಯುವುದಿಲ್ಲ, ಕಲ್ಲಿಗೆ ಹಾಕೋದು ಅಲ್ವಾ. ಅದರಿಂದ ಅದು ಇದನ್ನು ಹಾಲು ಭೂಮಿಗೆ ಹೋಗ್ತದೆ. ಒಂದಷ್ಟು ಜನ ಇದಕ್ಕೆ ಹಾಲು ಬೇಕು. ಅದು ದೇವತೆಗಳಿಗೂ ನೀವು ಏನಾದರೂ ಈಗ ನೈವೇದ್ಯ ಮಾಡ್ತೇವೆ, ಹಾಗಲೂ ಹಾಲು ಬೇಕು, ತುಪ್ಪ ಬೇಕು. ಇದೆಲ್ಲದಕ್ಕೆ ನಾವು ದೇವರ, ನೀವು ಪಂಚಗವ್ಯ, ಈಗ ಹೋಮ ಮಾಡಬೇಕಾದ್ರೆ ಶುದ್ಧ ಮಾಡಬೇಕು, ಅಥವಾ ಮನೆಯನ್ನು ಶುದ್ಧ ಮಾಡಬೇಕಾದ್ರೆ
ನೀವು ನೋಡಿರೋದು ಈಗ ಹೋಮ ಹವನ ಆಗುವಾಗ ಒಂದು ಅಥವಾ ಏನಾದರೂ ಪೂಜೆ ಆಗುವಾಗ 2 ಗಿಂಡಿ ಇರ್ತಾರೆ. ಒಂದು ಗಿಂಡಿಯಲ್ಲಿ ನೀರಿರುತ್ತದೆ, ಅದೆಲ್ಲ ನದಿಗಳ ಪಾನೆ ಆಗ್ತದೆ. ಇನ್ನೊಂದು ಗಿಂಡಿಯಲ್ಲಿ ಪಂಚಗವ್ಯ ಇಡ್ತಾರೆ, ಅಲ್ಲಿ ಹಾಲು, ತುಪ್ಪ, ಮೊಸರು, ಗೋಮೂತ್ರ, ಗೋಮಯ. ಅದು ಅದನ್ನು ಅದರ ದೇವತೆಗಳನ್ನು ಅಭಿಮಂತ್ರ ಮಾಡಿ ಎಲ್ಲರನ್ನು ಆಹ್ವಾನ ಮಾಡಿ ಮತ್ತೆ ಅದನ್ನು ಸಿಂಪಡಿಸ್ತಾರೆ ಎಲ್ಲ ಕಡೆ. ಪಂಚಗವ್ಯ ಎಲ್ಲರಿಗೆ ಕುಡಿಸ್ತಾರೆ. ಯಾಕೆಪ್ಪ? ಶುದ್ಧ ಆಗ್ತದೆ, ಶರೀರನೂ ಶುದ್ಧ ಆಗ್ತದೆ ಅಲ್ವಾ. ಈಗ ತಿರುಪತಿಯಲ್ಲಿ ಮೊನ್ನೆ ಪ್ರಸಂಗ ಆಯ್ತು, ಲಡ್ಡು ಅದು. ಆಗ ಶಂಕರಾಚಾರ್ಯರು ಹೇಳಿದ್ರು, ಎಲ್ರಿಗೆ ಪಂಚಗವ್ಯ ಕುಡಿಯಿರಿ, ಯಾರ್ಯಾರು ಲಡ್ಡನ್ನು ತಿಂದಿದ್ದೀರಿ ಅವರೆಲ್ಲರೂ ಪಂಚಗವ್ಯ ಕುಡಿಯಿರಿ. ಆ ದೇವರನ್ನೂ ಪಂಚಗವ್ಯದಿಂದಲೇ ಶುದ್ಧ ಮಾಡಿತ್ತು. ಹೌದಾ? ಅದರಿಂದ ಪಂಚಗವ್ಯದ ಮಹತ್ವ ಜಾಸ್ತಿ ಇದೆ. ಅದು ಪಂಚಗವ್ಯ ಎಲ್ಲಿಂದ ಸಿಗುವುದು? ಗೋವಿಂದ. ಇಡೀ ಪ್ರಪಂಚನೇ ಗೋವು ಇಲ್ಲದಿದ್ರೆ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಗೋವು ಮುಖ್ಯ. ಗೋವು ಸೇವೆ, ಗೋ ಪೂಜೆ ಮತ್ತು ಗೋವಿನ ಗೋಶಾಲೆ ಮಾಡುವುದು ಅಥವಾ ಮನೆಯಲ್ಲಿ ಗೋವಿಡುವುದು. ಒಂದು ದೇವಸ್ಥಾನ ಎಷ್ಟು ಕಟ್ತೀರಿ, ಒಂದು ದೇವಸ್ಥಾನ ಏನಾದರೂ ದೊಡ್ಡ ದೇವಸ್ಥಾನ ಕಟ್ಟಿದರೆ ಕೋಟಿಗಟ್ಟಲೆ ಖರ್ಚು ಮಾಡಿ, ಅದಕ್ಕಿಂತ 1000 ಪಟ್ಟು ಪುಣ್ಯ ಗೋಶಾಲೆಗೆ ಮಾಡಿದಕ್ಕೆ. ಯಾಕಂದರೆ ಗೋವಿನಲ್ಲಿ ಎಲ್ಲ ದೇವಿ ದೇವತೆಗಳು ಇದ್ದಾರೆ. 33 ಕೋಟಿ ದೇವತೆಗಳು ದೇವರಲ್ಲಿ. ಬ್ರಹ್ಮ ವಿಷ್ಣು ಮಹೇಶ್ವರನ ಸಹಿತ 33 ಕೋಟಿ ದೇವತೆಗಳು ಗೋವಿನಲ್ಲಿ ಇದೆ ಅಂತ ಎಲ್ರಿಗೂ ಗೊತ್ತು. ಗೋವಿನ ಹತ್ತಿರ ಇದ್ದರೆ ನಮಗೆ ಆರೋಗ್ಯ ಸರಿಯಾಗಿರ್ತದೆ, ಅದು ಮಾನಸಿಕ ಇರಲಿ ಶಾರೀರಿಕ ಇರಲಿ. ಪಂಚಗವ್ಯದಿಂದ ಕ್ಯಾನ್ಸರ್ ತನಕ ಗುಣ ಆಗ್ತದೆ ಅಂತ ಮಾಡರ್ನ್ ಸೈನ್ಸ್ ಹೇಳ್ತದೆ, ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅಲ್ವಾ. ಅದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಗೋಬೇಕು. ಅದರಿಂದ ಗೋಸೇವೆ ಶ್ರೇಷ್ಠ. ಅದಕ್ಕೆ ನಮ್ಮ ಭಗವಂತ ಕೃಷ್ಣ ಗೋಸೇವೆಯನ್ನು ಮಾಡಿದ್ದ. ಒಂದು ಪ್ರಸಂಗ ನಾನು ಹೇಳುವುದಾದ್ರೆ, ಈಗ ಪೂತನಿಯ ಉದ್ಧಾರ, ಭಗವಂತ ಫಸ್ಟ್ ಜನ್ಮ ತಗೊಂಡು 7ನೇ ದಿವಸದ ಹುಟ್ಟಿದ 7ನೇ ದಿವಸದಲ್ಲಿ ಅವ ಪೂತನಿಯನ್ನು ಕೊಂದ. ಫಸ್ಟ್ ವಿಕೆಟ್ ಬೀಳಿಸಿದ್ದವ. ಆಮೇಲಿಂದ ಬೀಳ್ತವೆ. ಫಸ್ಟ್ ವಿಕೆಟ್ ಬಿದ್ದಾಗ, ಅಂದ್ರೆ ಪೂತನಿಯನ್ನು ಸಂಹಾರ ಮಾಡಿದಾಗ, ಅವನನ್ನು ಗೋಪಿಕಾ ಸ್ತ್ರೀಯರು ತಂದು ಗೋಮೂತ್ರದಿಂದ ಸ್ನಾನ ಮಾಡಿಸಿದ್ರು. ಗೋಮೂತ್ರೇನ ಸ್ನಾಪಯಿತ್ವ ಅಂತ, ಗೋಮೂತ್ರದಲ್ಲಿ ಸ್ನಾನ ಮಾಡಿಸಿದ್ರು ಅಂತ ಶಾಸ್ತ್ರ ಭಾಗವತ ಹೇಳ್ತದೆ. ಅದರ ನಂತರ ಗೋಮಯದಿಂದ ತಿಲಕ ಹಾಕಿದ್ರು ಅಂತ, 12 ತಿಲಕಗಳನ್ನು ಹಾಕಿದ್ರು ಅಂತ ಭಾಗವತ ಹೇಳ್ತದೆ. ಅದರ ನಂತರ ಗೋಧೂಳಿಯಿಂದ, ಮೃದುವಾದಂಥ ಗೋಗಳು ನಡೆದಂಥ ಮಣ್ಣೇನಿದೆ ಅದರಿಂದ ಮೈಗೆ ಎಲ್ಲ ಹಚ್ಚಿದ್ರು ಅಂತ ಇದೆ. ಮತ್ತೆ ಗೋಪುಚ್ಛ ಇದು ಬಾಲದಿಂದ ಅವನ ಮೈಯನ್ನು ಸವರಿ ಮಂತ್ರಗಳನ್ನು ಹೇಳಿದ್ರು ಅಲ್ವಾ. ಹಾಗೆ ಇದು ಭಗವಂತನನ್ನೇ ಶುದ್ಧ ಮಾಡೋದಾದ್ರೆ ಸಾಕ್ಷಾತ್ ಭಗವಂತ ಹಾಗಾದ್ರೆ ಎಷ್ಟು ಪವಿತ್ರ. ಅದಕ್ಕೆ ನಾನು ಹೇಳಿ, ದೇವಸ್ಥಾನ ಕಟ್ಟುವುದಕ್ಕಿಂತಲೂ ಜಾಸ್ತಿ ನಿಮ್ಗೆ ಫಲ ಬೇಕಾ? ಗೋಸೇವೆ ಮಾಡಿ. ಮತ್ತೆ ಹರಿನಾಮ, ದೇವರ ನಾಮಸ್ಮರಣೆ ಮತ್ತು ಗೋಸೇವೆ, ಇದು 2 ಇದ್ರೆ ನಿಮ್ಗೇನು ಬೇಡ. ದೇವಸ್ಥಾನಕ್ಕೆ ಹೋಗುವ ಅಗತ್ಯನೇ ಇಲ್ಲ. ಇದು ನಾನು ಧೈರ್ಯದಿಂದ ಹೇಳ್ತೇನೆ, ಭಾಗವತ ಹೇಳಿದ್ದನ್ನು ಹೇಳ್ತೇನೆ. ಹರಿನಾಮ ಮಾಡಿ, ದೇವರ ನಾಮಸ್ಮರಣೆ ಮಾಡಿ. ಪುರಂದರದಾಸರು ಅದನ್ನೇ ಹೇಳಿದ್ದಾರೆ, ಪ್ರೂಫ್ ಇದೆ ಅದಕ್ಕೆ. ಮತ್ತೆ ಗೋಶಾಲೆಯಲ್ಲಿ ಎಲ್ಲ ಇದೆ, ಗೋಗಳಲ್ಲಿ ಎಲ್ಲ 33 ಕೋಟಿ ದೇವತೆಗಳು ಅಲ್ಲಿದ್ದಾರೆ. ಗೋ ಸೇವೆಯಿಂದ ಎಲ್ಲರೂ ಸಂತುಷ್ಟ ಆಗ್ತಾರೆ, ಹೌದಾ ಅಲ್ವಾ? ಖಂಡಿತ. ಈಗ ಉದಾಹರಣೆಗೆ ನೀವು ದೇವತೆಗಳಿಗೆ ಹಾಲು ಬೇಕಾದ್ರೆ, ಏನು ಬೇಕಾದ್ರೆ, ಗೋವು ಇಲ್ಲದೆ ಅವರಿಗೆ ನೀವು ಕೊಡ್ತೀರಿ. ದೇವತೆಗಳ ಆಹಾರ ಯಾವುದು? ತುಪ್ಪ ಅಲ್ವಾ? ಹವಿಸುಕೊಡು. ತುಪ್ಪ ಇಲ್ಲದೆ ದೇವತೆಗಳಿಗೆ ನೀವು ಹೇಗೆ ಕೊಡ್ತೀರಿ ಅಲ್ವಾ? ಆದ್ರಿಂದ ಏನನ್ನು ಕೊಡ್ತೀರಿ ನೀವು ದೇವತೆ? ಈಗ ಸತ್ಯನಾರಾಯಣ ಕಥೆ ಓದ್ತೀರಿ, ಅಲ್ಲಿ ಒಂದು ಸಪಾದ ಪಕ್ಷ ಅಂತ ಮಾಡ್ತೇವೆ ನೈವೇದ್ಯ. ತುಪ್ಪದಲ್ಲಿ ತೇಲಾಡ್ಬೇಕದು, ಸಜ್ಜಿಗೆ ತುಪ್ಪದ ಆಹಾರ ಕೊಡೋದದು. ಜವೆ ಗೋಧಿಯನ್ನು ತುಪ್ಪದಲ್ಲಿ ಮಾಡಿ ಬೇಯಿಸಿ ಅದನ್ನು ಮಾಡ್ತಾರೆ. ಕ್ಷೀರ ಹಾಲು ಹಾಕಿ ಹಾಲಲ್ಲೇ ಕುದಿಸುವುದದು, ಅದಕ್ಕೆ ತುಪ್ಪ ಹಾಕಬೇಕು, ತುಪ್ಪದಲ್ಲಿ ಹುರಿದು. ಈಗ ಅದು ಮಾಡುವಾಗ ಅದಕ್ಕೆ ಹಾಲು ಬೇಕು, ತುಪ್ಪ ಬೇಕು. ಅದು ಎಲ್ಲಿಂದ ಇದೆ ನಿಮ್ಮ ಹತ್ರ? ದೇವರಿಗೆ ನೀವು ಬೇರೆ ಬೇರೆ ಕಂಪನಿಗಳದು ಹಾಕಿದ್ರೆ, ಜರ್ಸಿಗಳದು ದೇವರಿಗೆ ಕೊಡುವಾಗ ದನದ ಕರು ಇಲ್ಲದ ಹಾಲನ್ನು ಕೊಡಬಾರ್ದು. ಹೈಬ್ರಿಡ್ ಅಂದ್ರೆ DNA ಚೇಂಜ್ ಆದದ್ದು, ಗೋತ್ರ ಇಲ್ಲದಂತ ದನಗಳ ಹಾಲನ್ನು ಕೊಡಬಾರ್ದು. ಅದು ಹೇಗೆ ನೀವು ಮಾಡ್ತೀರಿ? ಒಂದು ಯಜ್ಞ ಮಾಡುವಾಗ ಇವತ್ತೆಲ್ಲರ ಸಮಸ್ಯೆ ಏನಂತ ಹೇಳಿದ್ರೆ,
ತುಂಬ ಜನ ನಮ್ಮ ಹತ್ರ ಕೇಳ್ತಾರೆ, ಕಟುಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಖಂಡಿತ. ಕಟುಕರು, ನಾನು ಯಾರನ್ನು ದೂಷಿಸಲ್ಲ, ಕಟುಕರ ಸಂಖ್ಯೆ ಜಾಸ್ತಿ ಆಗ್ತದೆ, ಅನ್ಯಾಯ ಅನಾಚಾರ ಜಾಸ್ತಿ ಆಗ್ತದೆ, ರಾಕ್ಷಸ ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ, ಯಾಕೆ? ಮತ್ತೆ ಇನ್ನೊಂದು ಪ್ರಶ್ನೆ, ಅಲ್ಲಿ ಒಳ್ಳೆಯ ಕೆಲಸ ಮಾಡುವವರಿಗೆ ಅಲ್ಲಿ ಈ ಸಮಾಜದಲ್ಲಿ ಉಳಿಗಾಲ ಇಲ್ಲ. ಯಾರು ಕೆಟ್ಟ ಕೆಲಸ ಮಾಡ್ತಾರೆ, ರಾಕ್ಷಸ ಪ್ರವೃತ್ತಿಯವರು ಜಾಸ್ತಿ ಆದ ಅವರಿಗೆ ಒಳ್ಳೆ ಐಶ್ವರ್ಯ ಸಿಗ್ತಾ ಹೋಗ್ತದೆ ಅಂತ ತುಂಬ ಜನ ಕ್ವಶನ್ ಕೇಳ್ತಾರೆ. ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ, ನೀವು ಕೊಡುವಂಥ ದೇವತೆಗಳಿಗೆ ಏನು ಹವಿಸ್ಸು ಕೊಡ್ತೀರಿ, ಅದು ರಾಕ್ಷಸರು ತಗೊಳ್ತಾ ಇದ್ದಾರೆ. ಅಲ್ಲಿ ಕೊಡುವಂಥ ಹವಿಸ್ಸು ಯಾವುದು? ತುಪ್ಪದಲ್ಲಿ ಯಾವುದನ್ನು ಕೊಡ್ತೀರಿ ನೀವು? ತುಪ್ಪವನ್ನು ಕೊಡ್ತೀರಿ ಅಗ್ನಿಹೋತ್ರದಲ್ಲಿ, ಹೋಮದಲ್ಲಿ ಕೊಡುವಾಗ ಯಾವ ತುಪ್ಪವನ್ನು ಕೊಡುವುದು ನೀವು? ಜರ್ಸಿ ದನದ್ದು ಅಲ್ವಾ? ಜರ್ಸಿ ದನದ್ದು ಕೊಟ್ಟಾಗ ಅದು ರಾಕ್ಷಸರ ಪಾಲಾಗ್ತದೆ, ದೇವರ ಪಾಲೆಯಲ್ಲಿ ಆಗ್ತದೆ. ರಾಕ್ಷಸ ಪ್ರವೃತ್ತಿ ಜಾಸ್ತಿ ಆಗ್ತದೆ. ಇದು ಸೈನ್ಸ್. ಇದನ್ನು ನೀವು ನೋಡಬೇಕು, ಶಾಸ್ತ್ರದಲ್ಲಿ ಹೇಳಿದೆ. ಅದರಿಂದ ಗೋವು ಇಂಪಾರ್ಟೆಂಟ್. ಗೋವು ಇಲ್ಲದಿದ್ದರೆ ಯಾವುದೂ ಇಲ್ಲ. ಇವತ್ತು ಹೆಚ್ಚಿನ ಜನರು, ಸತ್ಯವನ್ನೇ ಹೇಳಬೇಕು ನಾವು, ಹೆಚ್ಚಿನ ಜನರು ಬೇಡದಕ್ಕೆ ತುಂಬ ಖರ್ಚು ಮಾಡ್ತಾರೆ. ಈಗ ಬ್ರಹ್ಮಕಲಶ, ಅಲ್ಲಿ ಬ್ರಹ್ಮಕಲಶ, ಅಲ್ಲಿ ದೊಡ್ಡ ದೊಡ್ಡ ಒಂದಷ್ಟು ಖರ್ಚು ಮಾಡಿ ಜನ ಬೇರೆ ಬೇರೆ ರೀತಿಯ ಫಂಕ್ಷನ್ಗಳನ್ನು, ಉತ್ಸವಗಳನ್ನು ಮಾಡ್ತಾರೆ. ವೇಸ್ಟ್ ಅದು. ಅದರಲ್ಲಿ ಏನು ಫಲ ಇಲ್ಲ, 5 ಪೈಸೆ ಫಲ ಇಲ್ಲ, 5 ಪೈಸೆ ಫಲ ಇಲ್ಲ. ಯಾಕೆಂದರೆ ನೀವು ಪ್ರಕೃತಿಯನ್ನು ನೋಡದೆ, ಗೋವನ್ನು ನೋಡದೆ, ಗೋವು ಪಾಪ ಅದಕ್ಕೆ ಮೇಯಲಿಕ್ಕೆ ಹುಲ್ಲಿಲ್ಲ, ಮೇಯಲಿಕ್ಕೆ ಜಾಗ ಇಲ್ಲ, ನೀವು ಒಂದಷ್ಟು ಪೂಜೆ ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡ್ತಾನ? ಸುಳ್ಳದು. ಹಾಗೆ ಗೋ ಮಹತ್ವ. ಖಂಡಿತವಾಗಿ ನೀವು ಅದ್ಭುತವಾಗಿ ಹೇಳಿದ್ರಿ. ಈ ಒಂದು ಗೋವಿನ ಜೊತೆಗಿರುವಂಥದ್ದು ಎಷ್ಟು ಉತ್ತಮ ಅಂತ ಅನ್ನಿಸ್ತದೆ. ಹಾಗೆ ಇತ್ತೀಚೆಗೆ ಕೇಳಲ್ಪಟ್ಟದ್ದೇನು ಅಂತ ಹೇಳಿದ್ರೆ, ಗೋವಿನ ಸಂಖ್ಯೆ ಕಡಿಮೆ ಆಗಿದೆ ಅಂತ. ಇದು ಹೌದಾ? ಹೌದು, 9 ಕೋಟಿಯಷ್ಟೇ ಗೋವಿದೆ ಈಗ. ಅದು ಒಂದು ಲೆಕ್ಕ ಪ್ರಕಾರ 9 ಕೋಟಿ ದೇಶಿ ತಳಿಗಳು. ಅದರಲ್ಲಿ ಒಂದು 4 ಕೋಟಿಯಷ್ಟು ಹೋರಿಗಳಿವೆ, ಒಂದು 4-5 ಕೋಟಿ ದನ. ಅದರಲ್ಲಿ ದಿವಸಕ್ಕೆ 60,000 ರಿಂದ 70,000 ದನಗಳು ಕಟುಕರ ಕೈಯಲ್ಲಿ ಹೋಗ್ತಾ ಇದೆ. ಇದು ದೇಶಿ ದನದ ಹೇಳ್ತಾ ಇದ್ದೆ. ಉತ್ತಮ ಬ್ರೀಡ್ಗಳು ನಶಿಸ್ತಾ ಹೋಗ್ತಾ ಇದೆ. ದೊಡ್ಡ ಸಮಸ್ಯೆ ಅದು. ಸ್ವಾತಂತ್ರ್ಯದ ಸಮಯದಲ್ಲಿ ಒಂದು ಲೆಕ್ಕ ಮಾಡಿದ್ದಾರೆ. ಆ ಲೆಕ್ಕದ ಪ್ರಕಾರ ಸುಮಾರು ಇಲ್ಲಿ 49,000 ಕೋಟಿ, 57 ಕೋಟಿ ಏನೋ ದನಗಳ ಸಂಖ್ಯೆ ಇತ್ತು, 97 ಕೋಟಿ ದನದ ಸಂಖ್ಯೆ ಇತ್ತು. ಅಂದ್ರೆ ಒಬ್ಬೊಬ್ಬರಿಗೆ 2 ಇತ್ತು. ಅಂದ್ರೆ ನಾನು ಕೇಳಲ್ಪಟ್ಟ ಪ್ರಕಾರ ಮೊದಲು ಗೋ ಸಂಪತ್ತಿನ ಮೇಲೆ ನಿಮ್ಮಲ್ಲಿ ಮನೆಯಲ್ಲಿ ಇಷ್ಟು ಗೋ ಉಂಟಂತಂದ್ರೆ ನೀವು ಗೋ ಸಂಪತ್ತದು. ಅದರಿಂದ ಗೋವಿನ ಸಂಪತ್ತು ಎಲ್ಲಿದೆ? ಈಗ ನಮ್ಮ ಇದು ಈ ಪುದು ಗ್ರಾಮ, ಕಳ್ಳಿಗೆ ಮತ್ತು ಕೊಡಮಾನ್ ಗ್ರಾಮ ಮತ್ತೆ ತುಂಬೆ ಗ್ರಾಮ, ಇಲ್ಲಿ ಲೆಕ್ಕ ಮಾಡಿದ್ರೆ 50 ದೇಶಿ ದನ ಸಿಗ್ಲಿಕ್ಕಿಲ್ಲ. ನಮ್ಮ ಗೋಶಾಲೆ ಬಿಟ್ಟು 50 ದೇಶಿ ದನ ಸಿಗ್ಲಿಕ್ಕಿಲ್ಲ. ಮೊದಲು 50 ದನಗಳು ಒಂದೇ ಮನೆಯಲ್ಲಿ ಇರ್ತಾ ಇತ್ತು ಅಲ್ವಾ? ಇವತ್ತಿಲ್ಲ. ಮತ್ತೆ ನೀವು ಹೇಗೆ ದೇವತೆಗಳಿಗೆ ಹಾಲನ್ನು ಕೊಡ್ತೀರಿ, ಯಾವುದನ್ನು ಕೊಡ್ತೀರಿ, ನಮಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ಹೋಮ ಪೂಜೆ ಅದು ಇದು ಎಲ್ಲ ಆಗ್ತಾ ಇದೆ. ಇಷ್ಟು ಪನ್ನೀರ್ ಬರ್ತಾ ಇದೆ, ಇಷ್ಟು ಏನು ಹೇಳ್ತಾರೆ ಅದು ಹಾಲು ಬರ್ತಾ ಇದೆ, ಇಷ್ಟು ತುಪ್ಪ ಮೊಸರು ಎಲ್ಲ ಸಿಗ್ತಾ ಇದೆ. ಎಲ್ಲಿಂದ ಸಿಗ್ತಾ ಇದೆ? ಮತ್ತೆ ನಾವು ಬೊಬ್ಬೆ ಹಿಡಿಯೋದು, ಅಲ್ಲಿ ಕೆಮಿಕಲ್ಸ್ ಹಾಕ್ತಾ ಇದ್ದಾರೆ, ಅದು ಸಿಗ್ತಾ ಇದೆ, ಇದು ಸಿಗ್ತಾ ಇದೆ, ಹಾಗೆ ಹೀಗೆ ಅಂತ ಜನ ಗೋಸಾಕಿ ಅದರ ಹಿಂದೆ ಹೋಗ್ಲಿಲ್ಲ. ನೀವು ಹೋದದ್ದೇ ದೊಡ್ಡ ದೊಡ್ಡ ಉತ್ಸವ ಮಾಡೋದು, ಬ್ರಹ್ಮಕಲಶ ಮಾಡೋದು, ಅದು ಮಾಡೋದು, ಇದು. ನಾನು ಬ್ರಹ್ಮಕಲಶ ವಿರೋಧ ಅಂತ ಅಲ್ಲಪ್ಪ, ಅದು ಮಾಡಬೇಕು. ಆದರೆ ಅದನ್ನು ಕಡಿಮೆ ಅಂದ್ರೆ ಸಿಂಪಲ್ ಆಗಿ ಮಾಡಿ, ಗೋಶಾಲೆಗಳನ್ನು ಜಾಸ್ತಿ ಸಾಧ್ಯ ಆದರೆ ಪ್ರತಿಯೊಂದು ದೈವಸ್ಥಾನಗಳಲ್ಲಿ ಗೋಶಾಲೆನೆ ಮಾಡಿ, ಗೋಪಾಲನೆ ಮಾಡಿ. ಕುಟುಂಬದ ಮನೆಯಲ್ಲಿ, ಈಗ ಕುಟುಂಬದ ಮನೆಗಳಿರ್ತವೆ, ಅಲ್ಲಿ ಒಂದು 400-500 ಜನ ಕುಟುಂಬದವರು ಸೇರ್ತಾರೆ. ಆ 500 ಜನ ವರ್ಷಕ್ಕೆ 1,000 ಕೊಟ್ಟರು ಸಹ 5 ಲಕ್ಷ ಆಯ್ತು. 10-20 ಗೋಗಳನ್ನು ಸಾಕ್ಬಹುದಲ್ಲ. ಅಲ್ಲಿ ಆ ಕುಟುಂಬದ ದೇವರಿಗೆ ಡೈಲಿ ಹಾಲು ಹಿಡಿಬಹುದಲ್ವ? ಹೌದಲ್ವಾ? ಮೊದಲೆಲ್ಲ ದೈವಗಳಿಗೆ ಹಾಲು ಕರೆದಾಗ ತಂದು ಸ್ವಲ್ಪ ಆದ್ರೂ ಇಡ್ತಾ ಇದ್ರು. ಈಗ ಕೊರಗಜ್ಜೆ ಇರಲಿ, ಗುಲಿಗನಿಗೆ ಎಲ್ಲಿಯಾದ್ರೂ ಹಾಲು ನಾವು ಚಿಕ್ಕದಿರುವಾಗ ನೋಡಿದ್ದೇವೆ. ದೇವರಿಗೆ 1 ಲೋಟ ಹಾಲು ಅಥವಾ ದೇವಸ್ಥಾನಕ್ಕೆ 1 ಲೋಟ ಹಾಲು ತಗೊಂಡು ಹೋಗ್ತಾ ಇದ್ರು. ಈಗ ಎಲ್ಲಿದೆ? ಮತ್ತೆ ಕುಟುಂಬದಲ್ಲಿ ದೋಷ ಇದೆ, ಅದು ಇದೆ, ಇದಿದೆ. ನೀವು ಮೂಲ ಮಾಡುವುದನ್ನು ಬಿಟ್ಟು ಒಂದಷ್ಟು
ಬೇರೆ ಬೇರೆ ಜ್ಯೋತಿಷರು, ಬೇರೆ ಬೇರೆ ದರ್ಶನದ ಪಾತ್ರಿಗಳು ಅವರೆಲ್ಲ ಹೇಳ್ತಾರೆ ಅದು ಹೋಮ ಮಾಡುವಾಗ ಅದು ಸರಿ ಇಲ್ಲ, ಇದು ಸರಿ. ಮೂಲ ನೀವು ಗೋವನ್ನೇ ಸರಿ ಮಾಡಲಿಲ್ಲ, ಮತ್ತೆ ಇದು ಸರಿ ಅಲ್ವಾ? ಯಾವುದು ನಮ್ಮ ದೇವರೇ ಗೋವನ್ನು ರಕ್ಷಣೆ ಮಾಡಲಿಕ್ಕೆ ಬಂದವ, ಗೋಪಾಲಕ ಅಂತ ಹೆಸರ ಇದು ಮಾಡಿ ಅಂತ ಭಗವಂತನೇ ಗೋವಿನ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾನೆ ಭಾಗವತದಲ್ಲಿ. ನೀವು ಅದನ್ನು ಬಿಟ್ಟು ಗೋಗಳ ರಕ್ಷಣೆಯನ್ನು ಮಾಡ್ತಾ ಇಲ್ಲ, ಬೇರೆ ರಕ್ಷಣೆಗಳನ್ನು ಮಾಡ್ತಾ ಇಲ್ಲ, ಅದು ತಪ್ಪು. ಆದ್ದರಿಂದ ಈ ಹಿಂದೂ ಸಮಾಜಕ್ಕೆ, ಸನಾತನ ಧರ್ಮಕ್ಕೆ ಈ ಪೆಟ್ಟು ಬಿದ್ದದ್ದು ಎಲ್ಲಿಂದ ಅಂತ ಹೇಳಿದ್ರೆ, ಸನಾತನ ಧರ್ಮಕ್ಕೆ ಪೆಟ್ಟು ಬೀಳೋದು, ಸನಾತನ ನಾಶ ಆಗುವುದಿಲ್ಲ. ಆದರೆ ಈ ಪರಿಸ್ಥಿತಿ ಇಷ್ಟೆಲ್ಲ ಕಷ್ಟ ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ಮೂಲವನ್ನು ನೋಡಲಿಲ್ಲ. ಬ್ರಿಟಿಷರು ಅದನ್ನೇ ತುಂಡು ಮಾಡಿದ್ದು. ಬ್ರಿಟಿಷರು ಏನು ಮಾಡಿದ್ರು? ಎರಡು ವಸ್ತುವನ್ನು ತೆಗೆದ್ರು ಅವರು, ಬೆನ್ನೆಲುಬು ಅಂತ ಹೇಳಿದ್ದಾರೆ ಅದಕ್ಕೆ. ಗೋ ಆಧಾರಿತ ಕೃಷಿ, ಗೋವನ್ನು ತೆಗೆದ್ರು ಅವರು ಅಲ್ವಾ. ಕೃಷಿಯನ್ನು ನಾಶ ಮಾಡಲಿಕ್ಕೆ ನೋಡಿದ್ರು, ಕೆಮಿಕಲ್ ಹಾಕಿ. ಇನ್ನೊಂದು ಗುರುಕುಲ ಆಧಾರಿತ ಶಿಕ್ಷಣ. ನಮಗೆ ಯಾರಿಗೂ ಧರ್ಮ ನಿರಪೇಕ್ಷ ಅಂತ ಹೇಳಿ ನಮ್ಮನ್ನು ನಮ್ಮ ಧರ್ಮ ಗ್ರಂಥಗಳಿಂದ ನಾವು ವಂಚಿತರಾದೆವು. ನಮಗೆ ಓದಲೇ ಇಲ್ಲ. ಈ ದೇಶದಲ್ಲಿ, ಭಾರತ ಭೂಮಿಯಲ್ಲಿ, ಇಡೀ ವಿಶ್ವನೇ ಭಗವದ್ಗೀತೆ, ಭಾಗವತ ಇತ್ಯಾದಿ ಗ್ರಂಥಗಳಲ್ಲಿ ಒಂದು ಒಳ್ಳೆಯ, ಇವತ್ತು ಆ ಭಗವದ್ಗೀತೆ, ಭಾಗವತ, ರಾಮಾಯಣ, ಮಹಾಭಾರತವನ್ನು ಸರಿಯಾಗಿ ಭಾರತದವರು ಪ್ರತಿ ವಿಶ್ವಕ್ಕೆ ಅದನ್ನು ಪ್ರಚಾರ ಮಾಡ್ತಾ ಇದ್ರೆ ಯುದ್ಧನೇ ಆಗ್ತಾ ಇರಲಿಲ್ಲ ಅಂತ ಸಾರ ಇದೆ ಅದರಲ್ಲಿ. ಭಗವದ್ಗೀತೆಯಲ್ಲಿ ಎಂಥ ಉಪದೇಶ ಇದೆ, ರಾಮಾಯಣದಲ್ಲಿ ಎಂಥ ಉಪದೇಶ ಇದೆ, ಸುಂದರವಾದಂಥ ಆ ಉಪದೇಶವನ್ನು ಸರಿಯಾದ ಬುದ್ಧಿವಂತರ, ವಿದ್ವಾಂಸರು ಅದನ್ನು ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವಾ. ಇವತ್ತು ಈ ಪರಿಸ್ಥಿತಿ ಯಾಕೆ ಬಂತಂತ ಸನಾತನ ಧರ್ಮದವರು ತಮ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಲಿಲ್ಲ. ಇದೆಲ್ಲ ಧರ್ಮ ಗ್ರಂಥದಲ್ಲಿ ಹೇಳಿದೆ, ನಾನಲ್ಲ ಹೇಳ್ತಾ ಇರೋದು ಅಲ್ವಾ, ಧರ್ಮ ಗ್ರಂಥಗಳಲ್ಲೇ ಹೇಳಿದೆ. ಸನಾತನ ಧರ್ಮದವರು ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ? ಭಗವದ್ಗೀತೆ ಅಧ್ಯಯನ ಮಾಡಿ. ಅದು ಬಿಡಿ, ಪುರಂದರದಾಸರ ಭಜನೆಗಳನ್ನು, ಕನಕದಾಸರ ಭಜನೆಗಳನ್ನು ಅಧ್ಯಯನ ಮಾಡ್ತಾ ಅದರಲ್ಲಿ ಎಲ್ಲ ಇದೆ. ಅದೇ ಒಂದು ವಿಶ್ವಕೋಶ. ಭಜನೆ ಮಂದಿರದಲ್ಲಿ ಭಜನೆ ಆಡ್ತಾರೆ, ಅದರ ಅರ್ಥ ಗೊತ್ತಿಲ್ಲ ಎಷ್ಟು. ಇವತ್ತು ಜಾತಿಗಳಲ್ಲಿ ಗಲಾಟೆ, ರಾಜ್ಯಗಳಲ್ಲಿ ಗಲಾಟೆ, ಭಾಷೆಗಳಲ್ಲಿ ಗಲಾಟೆ, ದೇಶಗಳಲ್ಲಿ ಗಲಾಟೆ, ಕುಟುಂಬಗಳಲ್ಲಿ ಗಲಾಟೆ, ಪರಿವಾರದಲ್ಲಿ ಗಲಾಟೆ. ಯಾಕೆ ಕಾರಣ? ಧರ್ಮಶಾಸ್ತ್ರ, ಧರ್ಮದ ಪ್ರಕಾರ ನಡೆಯಲಿಲ್ಲ. ನೀವು ಧರ್ಮ ನಿರಪೇಕ್ಷ ಅಂತ, ಸೆಕ್ಯುಲರ್ ಕಂಟ್ರಿ. ನೀವು ವಿಶ್ವದಲ್ಲಿ ಎಲ್ಲ ಬೈಬಲ್ ಬಗ್ಗೆ ಅಧ್ಯಯನ ಮಾಡಬಹುದು, PhD ಮಾಡಬಹುದು, ಹೌದಲ್ವಾ? ನಮ್ಮ ಕುರಾನ್ ಬಗ್ಗೆ ಅಧ್ಯಯನ ಮಾಡಬಹುದು. ಆದ್ರೆ ಭಗವದ್ಗೀತೆ ಬಗ್ಗೆ, ಭಾಗವತದ ಬಗ್ಗೆ ಅಧ್ಯಯನ ಮಾಡಲಿಕ್ಕಿಲ್ಲ. ಅದರ ಬಗ್ಗೆ ನೀವು ಮಾತಾಡಿದ ಕೂಡಲೇ ಅದೊಂದು ಕೋಮುವಾದ ಆಗ್ತದೆ ಅಲ್ವಾ. ಹಾಗೆ ನಾವು ದಬಾಯಿಸಿದ್ವಿ. ನಾವು ಅದನ್ನು ಅಧ್ಯಯನ ಮಾಡಬೇಕು, ಅದರಲ್ಲಿ ಏನಿದೆ. ಯಾರು ಓದಬೇಕಪ್ಪ. ನಾವು ಸಾರ್ತಾ ಇದ್ದೇವೆ ಭಗವದ್ಗೀತೆ, ಭಾಗವತದಲ್ಲಿ ಗೋವಿನ ಮಹತ್ವ ತುಂಬಿ ಹೋಗಿದೆ. ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯರು ಅನೇಕ ಕಥೆಗಳನ್ನು ಹೇಳಿದ್ದಾರೆ ಯುಧಿಷ್ಠಿರನ ರಾಜ್ಯಭಾರದಲ್ಲಿ ಮೊದಲು ಅಲ್ಲಿ ಹೇಳಿದ್ದು ಗೋ ಸೇವೆಗೆ ಮೊದಲು ಆದ್ಯತೆ ಕೊಟ್ಟದ್ದು ಭೀಷ್ಮಾಚಾರ್ಯರು. ಯುಧಿಷ್ಠಿರ ಪ್ರಶ್ನೆ ಕೇಳೋದು, ಒಂದು ರಾಜ್ಯ, ಒಂದು ದೇಶ ಸಂಪದ್ಭರಿತರಾಗಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಯುಧಿಷ್ಠಿರ ಮಹಾರಾಜರು ಕುರುಕ್ಷೇತ್ರದಲ್ಲಿ ಶರಶೈಯಲ್ಲಿ ಭೀಷ್ಮಾಚಾರ್ಯರು ಮಲಗಿದ್ದಾರೆ. ಅಲ್ಲಿ ಭೀಷ್ಮಾಚಾರ್ಯ ಯುಧಿಷ್ಠಿರನು, ಕೃಷ್ಣ ಹೇಳ್ತಾನೆ, ನೀವೀಗ ರಾಜ ಪದವಿಯಲ್ಲಿ ಕೂತ್ಕೊಳ್ಳೋ, ರಾಜ್ಯವನ್ನು ನಡೆಸುವವ, 800 ವರ್ಷದ ಹಿರಿಯ ಜೀವಿ, ಅದು ಅಂದ್ರೆ ತುಂಬಾ ನಾಲೆಜ್ ಇದೆ. ಅದರಿಂದ ಅಲ್ಲಿ ಅವರಿಂದ ನಾಲೆಜನ್ನು ತೆಗೊಳ್ಳುವ, ಕೂತ್ಕೊಂಡು ನಾಲೆಜನ್ನು ತಗೊಳ್ತಾನೆ. ಅದರಲ್ಲಿ ಭೀಷ್ಮಾಚಾರ್ಯ ಅನೇಕ ದೊಡ್ಡ ಅನುಶಾಸನ ಪರ್ವ ಮತ್ತು ಶಾಂತಿ ಪರ್ವ, ಅದು ದೊಡ್ಡ ಪರ್ವ ಎರಡು. ಅದರಲ್ಲಿ ಅನೇಕ ಧರ್ಮೋಪದೇಶವನ್ನು ಹೇಳಿದ್ದಾರೆ. ಯಾವ ರಾಜನ, ಸ್ತ್ರೀಯ ಎಲ್ಲ ಧರ್ಮವನ್ನು ಅಲ್ಲಿ ಹೇಳಿದೆ, ವರ್ಣಾಶ್ರಮ ಧರ್ಮದ ಬಗ್ಗೆ. ಅಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾ, ಒಂದು ರಾಜ್ಯ ಸಂಪದ್ಭರಿತರಾಗಬೇಕಾದ್ರೆ ಗೋವು ರಕ್ಷಣೆ. ಅವರೊಂದು ಚವನ ಋಷಿಯ ಕಥೆಯನ್ನು ಹೇಳ್ತಾರೆ. ಚವನ ಋಷಿಗಳು ನೀರಿನ ಅಡಿಯಲ್ಲಿ, ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ, ಗಂಗೆಯಲ್ಲಿ ನೀರಿನ ಅಡಿಯಲ್ಲಿ ಕೂತ್ಕೊಂಡು 10,000 ವರ್ಷ ತಪಸ್ಸೆ ಮಾಡ್ತಾ ಇದ್ದಾರೆ. ಒಂದ್ಸಲ ಬೆಸ್ತರು ಬಂದು ಅವರನ್ನು ಬಲೆ ಹಾಕ್ತಾರೆ. ಬಲೆ ಹಾಕಿದಾಗ ಅವ್ರಿಗೆ ಏನೋ ಸಿಕ್ಕಿದಾಗ ಮೇಲೆ ಎಳೆಯುವಾಗ ಮೀನಿನೊಟ್ಟಿಗೆ ಚವನ ಋಷಿಗಳು ಹೋದ್ರು. ಚವನ ಋಷಿಗಳು ಕೋಪದಲ್ಲಿದ್ರು. ಇದನ್ನು ನೋಡಿದಾಗ
ಬೆಸ್ತರಿಗೆ ನಡುಕ ಶುರು ಆಗ್ತದೆ, ಇನ್ನು ಋಷಿ ಶಾಪ ಆಗ್ತದೆ. ಅವರು ಕ್ಷಮೆ ಕೇಳ್ತಾರೆ, ನಮ್ಮ ತಪ್ಪಲ್ಲ, ನಾವು ಹೊಟ್ಟೆಪಾಡಿಗಾಗಿ ಬಲೆ ಬೇಯಿಸಿದ್ದು. ಆಗ ಋಷಿ ಹೇಳ್ತಾನೆ, ನಿಮ್ಮದು ತಪ್ಪಲ್ಲ, ನೀವು ರಾಜನನ್ನು ಕರ್ಕೊಂಡು ಬನ್ನಿ. ಆಗ ಕಾಶಿಯ ರಾಜ ನಹುಷ, ಆ ನಹುಷನನ್ನು ಕರ್ಕೊಂಡು ಬರ್ತಾರೆ, ಹೋಗಿ ಹೀಗೆ ಆಯ್ತಂತ. ನಹುಷ ಓಡ್ಕೊಂಡು ಬರ್ತಾರೆ ತನ್ನ ಮಂತ್ರಿ ಮಾಗದರೊಂದಿಗೆ. ಬಂದು ಅಲ್ಲಿ ಕೇಳ್ತಾನೆ, ಏನಾಯ್ತಪ್ಪ? ಇದು ನೋಡುವಾಗ ಋಷಿಗಳು ಕೋಪದಲ್ಲಿದ್ದಾರೆ. ಅದಕ್ಕೆ ಋಷಿ ಹೇಳ್ತಾರೆ, ನನ್ನಷ್ಟೇ ಮೂಲ್ಯದ, ಈಗ ನನ್ನನ್ನು ಹಿಡಿದದ್ದು ಯಾಕೆ? ಅವರ ಹೊಟ್ಟೆಪಾಡಿಗಾಗಿ. ಅದು ನಾನು ಅವರ ಬಂಧನದಲ್ಲಿದ್ದೇನೆ ಬೆಸ್ತರ, ಅದು ನನ್ನನ್ನು ಈ ಬಂಧನದಿಂದ ಬಿಡಿಸ್ಬೇಕು, ಬಲೆಯಿಂದ ಬಿಡಿಸ್ಬೇಕು. ನನ್ನಷ್ಟೇ ಮೂಲ್ಯದ ಒಂದು ವಸ್ತುವನ್ನು ಅವರಿಗೆ ಕೊಡು, ನನ್ನನ್ನು ಬಿಡಿಸುವಂತ. ಈಗ ರಾಜ ಏನು ಮಾಡ್ತಾನೆ, ಅವ ಒಂದಷ್ಟು ನಾಣ್ಯಗಳನ್ನು, ಬಂಗಾರದ ಮುದ್ರೆಗಳನ್ನು ಕೊಡ್ತಾನೆ. ಮುದ್ರೆಗಳನ್ನು ಕೊಟ್ಟರೆ ಋಷಿ ಎದ್ದೇಲಿಲ್ಲ. 10,000 ಮುದ್ರೆಗಳನ್ನು ಕೊಟ್ಟು, ನಾನು ಬಂಗಾರದ ನಾಣ್ಯ 20,000, ಅರ್ಧ ಕೋಶ, ಪೂರ್ಣ ಕೋಶ, ರಾಜಕೋಶ ಏನಿರ್ತದೆ ಅದನ್ನೆಲ್ಲ ಕೊಟ್ಟರು. ಅರ್ಧ ರಾಜ್ಯ ಕೊಡ್ತೇನೆ ಅಂತರೂ ಎದ್ದೇಲಿಲ್ಲ. ಪೂರ್ಣ ರಾಜ್ಯ ಅವರಿಗೆ ದಾನ ಕೊಡ್ತೇನೆ ಅಂದರೂ ಎದ್ದೇಲಿಲ್ಲ ಯಾರು? ಋಷಿ. ಅದರ ಅರ್ಥ ಏನು? ಪೂರ್ಣ ರಾಜ್ಯ ಸಹ ಒಂದು ಋಷಿಗೆ ಸಮಾನ ಅಲ್ಲ ಅಂತ. ಆಗ ಒಬ್ಬ ಋಷಿ ಬರ್ತಾನೆ, ಅವ ಹೇಳ್ತಾನೆ, ನನಗೆ ಗೊತ್ತುಂಟು ಇವರಿಗೆ ಹೇಗೆ ನೀನು ಕೊಡ್ಬೇಕಂತ. ಅದಕ್ಕೆ ನೀನು ರಾಜ, ನೀನು ಒಂದು ವೇದ ಲಕ್ಷಣ, ಅಂದರೆ ಒಳ್ಳೆಯ ದೇಶಿ ಬ್ರೀಡ್, ಮಲೆನಾಡು ಗಿಡ್ಡ ಅಥವಾ ದೇಶಿ ಬ್ರೀಡ್, ಅಲ್ಲಿ ಆ ಏರಿಯಾದಲ್ಲಿ ಗಂಗಾಸಿರಿ ಅಂತ ಹೇಳ್ತದೆ, ಗಂಗಾತೀರಿ, ಆ ಬ್ರೀಡ್ ಅದು. ಸಣ್ಣ ದನಗಳು, ಒಳ್ಳೆ ಸುಂದರವಾಗಿ ವೈಟ್ ಕಲರ್ದು ಇರ್ತದೆ. ಆ ಬ್ರೀಡ್ ಅಂತಲ್ಲ, ವೇದ ಲಕ್ಷಣದ ಒಂದು ದನವನ್ನು ತಂದು ಕೊಡು, ನಿಲ್ಲಿಸು, ಹಾಗೆ ಎದ್ದು ಹೇಳ್ತಾರೆ. ಅವ ಹಾಗೆ ಮಾಡಿದ. ಮಂತ್ರಿಗಳ ಹತ್ರ ಚರ್ಚೆ ಮಾಡಿ ವೇದ ಲಕ್ಷಣವುಳ್ಳ ಒಂದು ದನಗಳನ್ನು ತಂದು ಅಲ್ಲಿ ಇಡ್ತಾನೆ, ಹಸು ಮತ್ತು ಕರುವನ್ನು ಇಟ್ಟಾಗ ಋಷಿ ಇಮಿಡಿಯೇಟ್ಲಿ ಎದ್ದು ಗೋವಿಗೆ ಪ್ರಣಾಮ ಮಾಡಿ ಹೇಳ್ತಾನೆ, ನನಗಿಂತಲೂ ಅತ್ಯಮೂಲ್ಯವಾದಂಥ ದಾನವನ್ನು ನೀನು ಕೊಟ್ಟಿ, ಅವರಿಗೆ ಮೂಲ್ಯವನ್ನು ಕೊಟ್ಟಿದ್ದಿ, ನನಗಿಂತ 1000 ಪಟ್ಟು ಜಾಸ್ತಿ. ಅದರ ಎದುರಲ್ಲಿ ನಾನು ಏನಿಲ್ಲ ಅಂತ ಚೋಣ ಋಷಿಗಳು ಹೇಳ್ತಾರೆ. ಅದರ ನಂತರ ಮತ್ತೆ ಅವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ. ಅದೆಲ್ಲ ನಾನು ಯಾಕೆ ಈ ಕತೆ ಹೇಳಿದೆ ಅಂತ ನೋಡಿ, ಅನೇಕ ಕತೆ ಇದೆ ಇದರಲ್ಲಿ. ಒಂದು ಕಥೆಯನ್ನು ನಾನು ಹೇಳಿ, ಆದರೆ ಇಡೀ ರಾಜ್ಯಕ್ಕೂ ಋಷಿಯಲ್ಲಿಲ್ಲ, ಒಂದು ಗೋವಿಗೋಸ್ಕರ ಋಷಿಯಲ್ಲಿ. ಅದರ ಗೋವಿನ ಮಹಿಮೆ ಎಷ್ಟು ಅಲ್ವಾ? ಲಕ್ಷ್ಮಿ, ಸ್ವಯಂ ಲಕ್ಷ್ಮಿ ಬಂದು ಗೋವತ್ರ ಭಿಕ್ಷೆ ಬೇಡಿ ನನ್ನನ್ನು ನಿನ್ನ ಶರೀರದಲ್ಲಿ ಸ್ವೀಕರಿಸು. ಮತ್ತೆ ಲಕ್ಷ್ಮಿ ಕೊಟ್ಟದ್ದು ನಮ್ಮ ಗೋಮಯ. ಅದಕ್ಕೆ ಗೋಮಯ ವಸತಿ ಲಕ್ಷ್ಮಿ ಅಂತ. ಅಷ್ಟೈಶ್ವರ್ಯ ಲಕ್ಷ್ಮಿ, 8 ಐಶ್ವರ್ಯದ ಒಟ್ಟಿಗೆ ಲಕ್ಷ್ಮಿಯು ಗೋಮಯದಲ್ಲಿ ಪ್ರತಿಷ್ಠಳಾಗಿದ್ದಾಳೆ. ಗೋವಿನ ಮಹತ್ವ ಎಷ್ಟು! ನಾವು ನಾನು ಅದಕ್ಕೆ ಹೇಳಿದ್ದು, ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿದರೆ ಲಾಭ ಉಂಟಾ? ಲಾಭ ಇಲ್ಲ ಅದರಲ್ಲಿ. ಎಷ್ಟೋ ಜನಕ್ಕೆ ಗೋವು ದುಃಖಿ ಇದೆ, ಗೋವಿಗೆ ದುಃಖ ಇದೆ, ಗೋವು ಪಾಪ ಅದಕ್ಕೆ ಊಟ ಇಲ್ಲ, ರಸ್ತೆಯಲ್ಲಿ ಇದ್ದಾರೆ, ಕಟುಕರು ಕೊಳ್ತಾ ಇದ್ದಾರೆ ಅಲ್ವಾ? ಒಂದಷ್ಟು ಹೈಬ್ರಿಡ್ ಮಾಡ್ತಾ ಇದ್ದೇವೆ, ಅದಕ್ಕೆ ರೋಗ ರುಜಿನಗಳು ಬಂದರೆ ನೋಡುವವರಿಲ್ಲ. ಇದು ಮೇನ್ ಪಾಯಿಂಟ್. ಆದ್ರಿಂದ ನಾವು ಅದನ್ನು ಮರೆತಿದ್ದೇವೆ. ಇದೆಲ್ಲ ನಾವು ಏನು ಈಗ ಮಾಡ್ತಾ ಇದ್ದಲ್ಲ ಡೋಂಗಿ ಕೆಲಸ. ಅದು ನಾನು ನಿಂದನೆ ಅಲ್ಲ, ಎಲ್ಲದು ಇದ್ದದ್ದನ್ನು ನಾನು ಶಾಸ್ತ್ರದಲ್ಲಿ ಏನಿದೆ ಅದನ್ನು ಹೇಳಿದೆ. ಅದೆಲ್ಲ ಅಷ್ಟು ಮಹತ್ವ ಅಲ್ಲ. ಗೋರಕ್ಷೆಗೆ ಮತ್ತು ಪ್ರಕೃತಿಯ ರಕ್ಷೆಗೆ ದೇವತೆಗಳು ಇರುವುದೇ ಪ್ರಕೃತಿ ಮತ್ತು ಗೋವು. ಅದು ಉಳಿದ್ರೆ ನಾವು ಉಳಿತೇವೆ. ಅದು ಮಾತ್ರ ಸತ್ಯವಾದಂತ. ಅದಕ್ಕೆ ಗೋವಿನ ಸಂಖ್ಯೆ ತುಂಬಾ ಕಡಿಮೆ ಆಗ್ತದೆ. ಗೋವಿನ ಸಂಖ್ಯೆ ಯಾವಾಗ ಜಾಸ್ತಿ ಆಗ್ತದೆ, ಯಾವಾಗ ಗೋವಿನ ರಕ್ತವು ಭರತ ಭೂಮಿಯಲ್ಲಿ ಬೀಳುವುದು ನಿಲ್ತದ, ಆವತ್ತು ಜಗತ್ತಿಗೆ, ವಿಶ್ವಕ್ಕೆ ಶಾಂತಿ ಸಿಗ್ತದೆ. ಇಲ್ಲದ್ರೆ ಅಶಾಂತಿ ಇರ್ತದೆ. ಭಾರತೀಯರಿಗೂ ಅಶಾಂತಿ, ವಿಶ್ವಕ್ಕೂ ಅಶಾಂತಿ. ಗೋವಿನ ರಕ್ತ ಬೀಳುವುದನ್ನು ನಿಲ್ಬೇಕು. ದೇವತೆಗಳು ಯಾವತ್ತು ಗೋವಿನ ರಕ್ತವನ್ನು ಬಿದ್ದರೆ ಅವರು ಸಂತುಷ್ಟರಾಗುವುದಿಲ್ಲ. ರಾಕ್ಷಸರಲ್ಲ ಬೀಳಿಸುವುದು. ಗೋವಿನ ರಕ್ತ ಇದಾಗಬೇಕು, ಮತ್ತೆ ನಿಲ್ಲಬೇಕು. ಗೋವಿನ ರಕ್ತ ಹರಿಯುವುದು. ಮತ್ತೆ ಪ್ರಕೃತಿಯ ದಂಡನೆ, ಗುಡ್ಡೆಗಳನ್ನು ಕಡಿಯುವುದು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡೋದು, ಮರಗಳನ್ನು ಕಡಿಯುವುದು, ಅದೆಲ್ಲ ನಿಲ್ಲಿತು. ಇದು ಎರಡು ನಿಂತರೆ ಜನರು ಸುಖ ಶಾಂತಿಯಾಗಿ ನೆಲೆಸ್ತಾರೆ. ಮತ್ತೇನು ಯುದ್ಧ ಬೇಡ. ಇಲ್ಲದಿದ್ರೆ ಆಪತ್ತು ಇದೆ, ಮುಂದಕ್ಕೆ ಆಪತ್ತು ಇದೆ. ಈಗಲೇ ಆಪತ್ತು ಕಾಣ್ತಾ ಇದೆ, ಇನ್ನು ಮುಂದಕ್ಕೆ ಜಾಸ್ತಿ ಆಪತ್ತು ಇದೆ, ಅದರಲ್ಲಿ ಡೌಟ್ ಇಲ್ಲ. ಸಾಯ್ತಾರೆ, ಎಲ್ಲರೂ ಸಾಯ್ತಾರೆ. ನೀವು ಯಾವ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ, ಎಷ್ಟೇ ಮಸ್ಜಿದ್ ಕಟ್ಟಿ, ಎಷ್ಟೇ ಚರ್ಚ್ ಕಟ್ಟಿ ಪ್ರಯೋಜನ ಇಲ್ಲ. ಅದರಿಂದ ದೇವರು ಖುಷಿ ಆಗೋದಿಲ್ಲ ಅಲ್ವಾ? ಇದು ಶಾಸ್ತ್ರದ ಮಾತು. ಗೋವು ರಕ್ಷಣೆ ಆಗಬೇಕು. ಗೋವು ರಕ್ಷಣೆ ಆದರೆ ಎಲ್ಲ ರಕ್ಷಣೆ ಆಗ್ತದೆ. ಖಂಡಿತವಾಗಿ. ಅದು ತುಂಬಾ ಸುಂದರವಾಗಿ ಹೇಳಿದ್ರಿ ನೀವು.
ಆ ಕತೆ ಅಂತೂ ಮನ ಹುಟ್ಟುವಂತಹ ಹೌದು, ಅನೇಕ ಕತೆ ಇದೆ, ಒಂದೇ ಕತೆ ಅಲ್ಲ, ಅನೇಕ ಕಥೆಗಳನ್ನು ಯುಧಿಷ್ಠಿರ ಮಹಾರಾಜನಿಗೆ ಭೀಷ್ಮಾಚಾರ್ಯರು ಹೇಳ್ತಾರೆ. ಅದರ ನಂತರ ಯುಧಿಷ್ಠಿರನು ರಾಜ್ಯಭಾರ ಮಾಡಿದ ನಂತರ ಅಲ್ಲಿ ಗೋವುಗಳ ಪ್ರಕೃತಿಯ ವರ್ಣನೆಯನ್ನು ಹೇಳ್ತಾರೆ. 3 ಶ್ಲೋಕದಲ್ಲಿ ಭಾಗವತದಲ್ಲಿ ವ್ಯಾಸದೇವರು ವರ್ಣನೆ ಮಾಡ್ತಾ ಇದ್ದಾರೆ. 3 ಶ್ಲೋಕಗಳಲ್ಲಿ ಸಮೃದ್ಧಿ ಹೇಗಿತ್ತು ಯುಧಿಷ್ಠಿರನ ಸಮೃದ್ಧಿ ಅಲ್ವಾ. ಭಗವಂತ ಬಂದದ್ದು ಧರ್ಮದ ರಕ್ಷಣೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಭಗವದ್ಗೀತೆಯಲ್ಲಿ. ಆದ್ರೆ ಅವಳು ಬಂದದ್ದು ಅದಕ್ಕೆ, ಆದರೆ ಮಾಡಿದ್ದು ಏನು ಫಸ್ಟ್? ಗೋವಿನ ರಕ್ಷಣೆ ಅಲ್ವಾ. ಗೋವಿನ ರಕ್ಷಣೆ ಅಲ್ಲೇ ಎಲ್ಲ ಗೋಶಾಲೆಗೆ ಕರೆದು, ಅಂದ್ರೆ ಗೋಕುಲಕ್ಕೆ ಕರೆದು ಅಲ್ಲೇ ಎಲ್ಲರನ್ನು ಕೊಂದ. ಉಳಿದದ್ದನ್ನು ಒಂದೇ ಕಡೆಯಲ್ಲಿ ಕೂತ್ಕೊಂಡು ಜರಸಂಧ ತಂದ. 23 ಅಕ್ಷೋಹಿಣಿ ಸೈನ್ಯದಾಗಿ 18 ಸಲ ಬಂದಿದ್ದಾನೆ. ಎಲ್ಲರನ್ನು ಅಲ್ಲಿ ನಾಶ ಮಾಡಿದ್ರು ಅಲ್ವಾ. ಮತ್ತೆ ಯುದ್ಧದನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಅಲ್ವಾ. ಆದ್ರೆ ಇದೆಲ್ಲ ಮಾಡಿದ್ದು ಮತ್ತೆ ಫಸ್ಟ್ ಮಾಡಿದ್ದು ಗೋಸೇವೆ. ಖಂಡಿತ. ಇದರ ಮಧ್ಯೆ ನಂಗೊಂದು ಪ್ರಶ್ನೆ ಕಾಡುವಂಥದ್ದು, ಅದನ್ನ ಬಹುಶಃ ನಿಮ್ಮ ಹತ್ರ ಕೇಳಿದ್ರೆ ಅದು ಸರಿ ಅಂತ ಅನ್ನಿಸ್ತದೆ. ಏನು ಅಂತ ಹೇಳಿದ್ರೆ, ಗೋಶಾಲೆ ನಡೆಸಲಿಕ್ಕೆ ಎಷ್ಟು ಕಷ್ಟ ಇರ್ತದೆ? ಯಾಕಂತ ಹೇಳಿದ್ರೆ ನಾವಿವತ್ತು ತುಂಬಾ ಗೋಶಾಲೆಗಳಿದೆ. ಇವತ್ತು ದಕ್ಷಿಣ ಕನ್ನಡದಲ್ಲೇ ನೋಡಿದ್ರೆ ತುಂಬಾ ಗೋಶಾಲೆಗಳಿದೆ. ಜೊತೆಗೆ ನೀವು ಉತ್ತರ ಕರ್ನಾಟಕದ ಸೈಡ್ ಎಲ್ಲ ಹೋದ್ರೆ ಇನ್ನೂ ಗೋಶಾಲೆಗಳಿದೆ. ಆದ್ರೆ ಒಂದು ಗೋಶಾಲೆ ಅಂತ ಹೇಳುವಂತದ್ದು ಹೇಗೆ ನಡೀತದೆ, ಜೊತೆಗೆ ಅದನ್ನ ನಡಿಲಿಕ್ಕೆ ಎಷ್ಟು ಕಷ್ಟ ಇರ್ತದೆ ಅಂತ ಒಂದು ಹೇಳ್ಬೇಕು. ನೋಡಿ, ಗೋಶಾಲೆ ನಡೆಯಲಿಕ್ಕೆ ಒಳ್ಳೆ ಪ್ರಶ್ನೆ ಇದು. ಗೋಶಾಲೆ ನಡೆಯಲಿಕ್ಕೆ ಕಷ್ಟ ಇಲ್ಲ, ಆದ್ರೆ ಕಷ್ಟ ಇದೆ ಈಗ. ಯಾಕೆ ಅಂದ್ರೆ ಗೋಶಾಲೆಗೆ ಜಾಗ ಇಲ್ಲ, ಗೋಮಾಲಗಳು ಎಲ್ಲ ಗುಳುಮಾಗಿದೆ, ಬೇಕಾದಷ್ಟು ಬ್ರಿಟಿಷರು ಗೋಮಾಲ ಇಟ್ಟಿದ್ದರು, ಮೊಘಲರು ಇಟ್ಟಿದ್ರು. ಇವತ್ತಿನ ರಾಜಕೀಯದ ಪರಿಸ್ಥಿತಿ ಹಾಗೆ ಇದೆ. ಅದು ದುಷ್ಟತನದ ರಾಜಕೀಯ, ಅದು ಸ್ವಾರ್ಥ ರಾಜಕೀಯ. ಅವರು ಪ್ರಕೃತಿಯನ್ನು, ಫ್ಯೂಚರ್ ಅನ್ನು ನೋಡ್ತಾ ಇಲ್ಲ. ಗೋಗಲು ಇದ್ರೆ ಅಲ್ಲ ಉಳಿಯುವುದು, ಅದು ನೋಡ್ತಾ ಇಲ್ಲ. ಅವರು ಎಲ್ಲಿ ಗೋಮಾಲ ಇದೆ ಅಲ್ಲಿ ಏನಾದ್ರೂ ಗೌರ್ಮೆಂಟ್ ಲ್ಯಾಂಡ್ ಯಾರಿಗಾದ್ರು ಕೊಡುವುದಾ, ಹಾಗೆ ಎಲ್ಲ ಮಾಡಿ ಅದನ್ನು. ಆಕ್ಚುಲಿ ಗೋವಿಗೆ ರಕ್ಷಣೆ ಕೊಡ್ಬೇಕಪ್ಪ, ಅದಕ್ಕೆ ಗೋಮಾಲ ಇತ್ತು ಎಕರೆಗಟ್ಲೆ. ಹೌದು, ಆ ಗೋಮಾಲಗಳನ್ನು ಪ್ರೊಟೆಕ್ಟ್ ಮಾಡಿ ಅಲ್ಲಿ ಗೋಶಾಲೆಗಳನ್ನು ಗೌರ್ಮೆಂಟ್ ದ್ವಾರ ಸ್ಥಾಪಿಸಿದ್ರೆ ಪ್ರಾಬ್ಲಮ್ಸ್ ಇಲ್ಲ. ಯಾಕಂದ್ರೆ ಮೇಲಿಕ್ಕೆ ಈಗ ಗೋಶಾಲೆಗಳಲ್ಲಿ, ಈಗ ನಮ್ಮ ಗೋಶಾಲೆ ಅಂತ ಹೇಳೋದು ನಾವು, ನಮ್ಮದು ಸ್ವಂತ ಜಾಗ ಇಲ್ಲ. ಜಾಗ ಇದ್ರು ಈಗ 100 ಚಿಲ್ಲರೆ ದನ ಇದೆ, ಶೆಡ್ ಇಲ್ಲ, 20-25 ದನಗಳು ಹೊರಗಡೆ ಇದೆ. ಮಳೆ ಬಂದ್ರೆ ಅದೊಂದು ಟೆನ್ಷನ್. ಜನಗಳು ತಂದು ಇಲ್ಲಿ ಬಿಡ್ತಾ ಇರ್ತಾರೆ. ಈಗ ಮೊನ್ನೆ ರಂಜಾನ್ ಆದಾಗ 8 ದನ ಒಂದೇ ದಿವಸ ಬಂತು. 4 ಜನ ಇಲ್ಲಿ ಏನೋ ಒಂದು ಇದರಲ್ಲಿ ಹಿಡಿದ್ರು, ಪೊಲೀಸ್ನವರು ತಂದು ಬಿಟ್ರು. ಇನ್ನು ಕೆಲವರು 4 ಹೋರಿ ತಂದು ಬಿಟ್ರು. ಕೆಲವರು ಈಗ ಒಂದೊಂದು ಬರ್ತಾ ಇದ್ದಾರೆ, ಅಲ್ಲಿ ಇದಿದೆ, ಇಲ್ಲಿ ಇದಿದೆ ಅಂತ ಇಲ್ಲಿ ತಂದು ಹಾಕ್ತಾ ಇದ್ದಾರೆ. ಕೆಲವರಿಗೆ ಸಾಕ್ಲಿಕ್ಕೆ ಆಗ್ತಾ ಇಲ್ಲ. ಆಗ ನಾವೆಂತ ಮಾಡೋದು? ನಮ್ಗೆ ಯಾರು ಆಕ್ಚುಲಿ ಜನರು ಅಂಡರ್ಸ್ಟ್ಯಾಂಡ್ ಮಾಡಿ ತಂದು ಕೊಟ್ರೆ ಒಳ್ಳೇದು. ಹೀಗೆ ಏನ್ ಹೇಳ್ತಾರೆ, ನನ್ನ ಲೆಕ್ಕದಲ್ಲಿ ಇಷ್ಟು ಅಂತ, ನನ್ನ ಲೆಕ್ಕದಲ್ಲಿ ಇಷ್ಟು ಅಂತ, ನನ್ನ ಒಂದು ಗೋವು ನಾನು ದತ್ತು ತಗೊಳ್ತೇನೆ, ಅದು ಇಲ್ಲ ಅಲ್ವಾ. ಒಂದು ಪಿಂಡಿಗೆ 300 ರೂಪಾಯಿ ಬರ್ತದೆ ಬೈ ಹುಲ್ಲು, ಒಂದು ಪಿಂಡಿ. ಆ 300 ರೂಪಾಯಿ ಇಲ್ಲಿ ತಂದು ಮುಟ್ಟಿದಾಗ ಅದನ್ನು ನಾವು ದಿವಸಕ್ಕೆ 10 ಪಿಂಡಿ ಬೇಕು, 3000 ದಿವಸಕ್ಕೆ ಹಿಂಡಿ, ಅದು ಮತ್ತೆ ಲೇಬರ್ ಇನ್ನೊಂದು ದೊಡ್ಡ ಸಮಸ್ಯೆ. ಅದು 20-25 ಸಾವಿರ ಕೊಟ್ಟರು ಜನ ನಿಲ್ಲೋದಿಲ್ಲ ಗೋಶಾಲೆಯಲ್ಲಿ. ಯಾಕಂದ್ರೆ ಎಲ್ಲ ಕಡೆ ಬಿಸ್ನೆಸ್ ಅದು ಇದೆಲ್ಲ ಮಾಡಿ ಸುಲಭದಲ್ಲಿ ಹಣ ಸಿಗುವಾಗ ಇದಕ್ಕೆ ಯಾರು ಕಷ್ಟಕ್ಕೆ ಬರ್ತಾರೆ? ಯಾರು ಬರ್ತಾ ಇಲ್ಲ. ಅದರಿಂದ ಇದೆಲ್ಲ ಸಮಸ್ಯೆ ಗೋಶಾಲೆಯಲ್ಲಿ ಇದೆ. ಅದರಿಂದ ಗೋಶಾಲೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಒಂದು ವೇಳೆ ರಾಜಾಶ್ರಯ ಇದ್ರೆ, ಅಂದ್ರೆ ಗೌರ್ಮೆಂಟ್ ಪೊಲಿಟಿಕಲ್ ಆಶ್ರಯ ಇದ್ರೆ ಪ್ರಾಬ್ಲಮ್ಸ್ ಇಲ್ಲ. ಆದ್ರೆ ಅವರ ಆಶ್ರಯ ಇಲ್ಲದಿದ್ರೆ ಗೋಶಾಲೆಗೆ ಹಾನಿ ಅಲ್ಲ, ಸಮಸ್ಯೆ ಇದೆ, ಭಯಂಕರ ಸಮಸ್ಯೆ ಇದೆ, ಸ್ವಲ್ಪ ಸಮಸ್ಯೆ ಅಲ್ಲಪ್ಪ. ನಮ್ಗೆ ಇಲ್ಲಿ ತನಕ ಬಂದಿದೆ ಅದು. ಈಗ ನಾವು ನಮ್ಮ ಹತ್ರ ಪ್ರಶ್ನೆ ಕೇಳ್ತಿದ್ದೆ. ನಮ್ಗೆ ಒಮ್ಮೊಮ್ಮೆ ಆಗ್ತದೆ, ನಾನು ಕೂತ್ಕೊಂಡು ಒಮ್ಮೊಮ್ಮೆ ಆಲೋಚನೆ ಮಾಡೋದು, ಇನ್ನು ಬೇಡ, ಇಲ್ಲಿಂದ ಓಡಿ ಹೋಗುವ ಅಂತ ಆಗ್ತದೆ. ಓಡಿ ಹೋಗುವ ಅಂತ. ಈಗ ಬೈ ಹುಲ್ಲಿನವರಿಗೆ ಹಣ ಕೊಡಬೇಕು, ಇವರಿಗೆ ಫೀಡ್ನವರಿಗೆ ಹಣ ಕೊಡಬೇಕು, ಲೇಬರ್ಸ್ಗೆ ತಿಂಗಳಾಗುವಾಗ ಹಣ ಎಲ್ಲಿಂದ ತರುವುದು ನಾವು?
ಎಲ್ಲಿಂದ ತರೋದು? ಡೊನೇಷನ್ಗೆ ಹೋಗ್ಬೇಕಾದ್ರೆ ಯಾರು ಅಷ್ಟು ಕೊಡ್ತಾ ಇಲ್ಲ, ಜನ ತಂದು ಬರ್ತಾ ಇಲ್ಲ. ಈಗ ಯಾರಾದರೂ ಹಿಂದೂ ಸಮಾಜದವರು ಅಥವಾ ಎಲ್ಲ ಸಮಾಜದವರು ಬಂದು ಗೋಶಾಲೆಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡುವಂತ ಯಾರು ಬರೋದಿಲ್ಲ, ಯಾರು ಅದಕ್ಕೆ ಬರ್ತಾ ಇಲ್ಲ. ಯಾಕೆ? ಆಗ ನಮ್ಗೆ ಸಮಸ್ಯೆ ಆಗ್ತದಲ್ವಾ? ಖಂಡಿತವಾಗಿ. ನಮ್ಗೆ ತುಂಬಾ ಸಮಸ್ಯೆ ಆಗ್ತದೆ. ಒಮ್ಮೆ ಲೇಬರ್ ಇಲ್ಲದಿದ್ರೆ ಉಂಟಲ್ವಾ, ಹೇಳೋದು ಬೇಡ. ಯಾಕಂದ್ರೆ ಸುಲಭ ಇಲ್ಲ ಅಂತ ಒಂದೊಂದು ದನಗಳನ್ನು ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ತುಂಬಾ ಕಷ್ಟ. ಅದಕ್ಕೆ ಆಯಾ ಟೈಮಿಗೆ ಅದದು ಕೊಡ್ಬೇಕಾಗ್ತದೆ. ಅದು ಮೊದಲೆಲ್ಲ ರಾಜಾಶ್ರಯ ಇತ್ತು. ಆ ರಾಜಾಶ್ರಯ ಇದ್ದಾಗ ಅವರೆಲ್ಲ ಕೊಡ್ತಾ ಇದ್ರು ಏನೇನು ಬೇಕು. ಆಗ ಹುಲ್ಲು ತರಿಸುವುದು, ಇದು ತರಿಸುವುದು. ಈಗ ಯಾರು ಕೊಡುವುದಿಲ್ಲ. ಒಂದು ಪಿಂಡಿ ಹುಲ್ಲು ಫ್ರೀ ಕೊಡುವುದಿಲ್ಲ, ಒಂದು ಪಿಂಡಿ ಹುಲ್ಲು ಫ್ರೀ ಕೊಡುವುದಿಲ್ಲ. ಅದೇ ಇದು ಕಮರ್ಷಿಯಲ್ ಆಗಿ ಎಲ್ಲ ಹಣದ ಹಿಂದೆನೇ ಹೋಗ್ತಾ ಇದ್ದಾರೆ, ಧರ್ಮದ ಹಿಂದೆ ಯಾರು ಹೋಗ್ತಾ ಇಲ್ಲ. ಅದರಿಂದ ಗೋಶಾಲೆ ತುಂಬಾ ಕಷ್ಟ ಇದೆಯಪ್ಪ. ಅದಕ್ಕೆ ಜನರು ಗೋವನ್ನು ಬಿಡ್ತಾ ಇದ್ದಾರೆ ಅಂತ ಅಲ್ವಾ? ಅದು ಗೋ ಇಲ್ಲದಿದ್ರೆ ಯಾವುದೂ ಇಲ್ಲ. ಆದ್ರೆ ಇದಕ್ಕೆ ನಿಮ್ಮ ಪ್ರಕಾರ ಪರಿಹಾರ ಏನನ್ನ ಈಗ ಸದ್ಯದ ಮಟ್ಟಿಗೆ? ಈಗ ಒಂದು ರೀತಿ ನೀವು ಯಾವ ರೀತಿ ಪರಿಹಾರ ಕಂಡುಕೊಂಡಿದ್ದೀರಿ ಅಂತ ಹೇಳಿದ್ರೆ, ಗೋ ಉತ್ಪಾದನ ಅಂತ ಹೇಳಿದ್ರೆ ಗೋ ಉತ್ಪನ್ನಗಳನ್ನ ಮಾಡುವ ಮೂಲಕ ಅದೊಂದು ರೀತಿಯ ಪರಿಹಾರ ಆಗ್ಬೋದು ಅಂತ ಅನಿಸ್ತದೆ. ಈಗ ಗೋವನ್ನು ಸಾಕ್ಬಹುದು. ಒಂದೇ ವಾರದಲ್ಲಿ ಎಲ್ಲಾ ಸನಾತನ ಧರ್ಮದವರು ಹಿಂದೂಗಳು ಮನಸ್ಸು ಮಾಡಿದ್ರೆ ನಾಳೆನೆ ಗೋ ಸಾಕ್ಬಹುದು, ಗೋವನ್ನು ಉಳಿಸಬಹುದು. ಹೇಗೆ? ಈಗ ನಾವು ಒಂದಷ್ಟು ಉತ್ಪನ್ನಗಳನ್ನು ಮಾಡ್ತೇವೆ, ಡೈಲಿ ಯೂಸೇಜ್ ಅಂತ, ನಿತ್ಯ ಬಳಕೆಯ ವಸ್ತುಗಳನ್ನು, ಗೋ ಉತ್ಪನ್ನಗಳನ್ನು ಬಳಸಿದ್ರೆ 100% ಗೋ ಉಳಿತದೆ. ಯಾಕಂದ್ರೆ ಗೋಶಾಲೆಗಳು ಆದಾಯ ಬರ್ತದೆ, ಗೋಶಾಲೆಗಳು ತನ್ನಷ್ಟಕ್ಕೆ ನಡೆಯುತ್ತದೆ. ಬೇರೆ ಬೇರೆ ಕಂಪನಿಗಳ ಉತ್ಪನ್ನಗಳನ್ನು ಬಳಸಿ, ಆದರೆ ಗೋ ಉತ್ಪನ್ನಗಳಿಗೆ ಈಗ ಒಂದು ಎಷ್ಟು ಕರ್ನಾಟಕದಲ್ಲಿ 5 ಕೋಟಿ 6-7 ಕೋಟಿ ಜನ ಇದ್ದಾರೆ ಅಲ್ವಾ? 6 ಕೋಟಿಯಲ್ಲಿ 1 ಕೋಟಿ ಜನ, 1 ಕೋಟಿ ಜನ ಆ ಗೋ ಉತ್ಪನ್ನವನ್ನು ಬಳಸಿದ್ರೆ ಎಷ್ಟೋ ಗೋಶಾಲೆಗಳು. ಬಹುಶಃ ನೀವೇ ಸ್ವತಃ ಎಷ್ಟೋ ಗೋಶಾಲೆಗೆ ಹೇಳಿಕೊಟ್ಟಿದ್ದೀರಿ ಅಂತ. ಹೌದೌದು. ಈಗ ಅನೇಕ ಗೋಶಾಲೆಗಳು. ಈಗ ನಮ್ಗೆ ತಿಂಗಳಿಗೆ ಒಂದು 3 ಲಕ್ಷದಷ್ಟು ಹಣ ಬೇಕು. ನಮ್ಗೆ ಒಂದು 6-7 ಲಕ್ಷದ ಉತ್ಪನ್ನ ಹೋದ್ರೆ, 7-8 ಲಕ್ಷದ ಉತ್ಪನ್ನ ಹೋದ್ರೆ ಅದರಲ್ಲಿ 3 ಲಕ್ಷ ನಮ್ಗೆ ಸಿಗ್ತದೆ. ನಮ್ಗೇನು ಪ್ರಾಬ್ಲಮ್ಸ್ ಇಲ್ಲ ಅಲ್ವಾ? ಖಂಡಿತ. ಈಗ 8 ಲಕ್ಷ ನಮ್ಮಲ್ಲಿ 100 ಚಿಲ್ಲರೆ ದನಗಳಿವೆ. ಹಾಗೆ ಒಂದು ಕೆಲವು ಜಾಸ್ತಿ ಇರ್ಬೋದು, ಕೆಲವು ಕಡಿಮೆ ಇರ್ಬೋದು ಅಂತ ಒಂದು 200-300 ಗೋಶಾಲೆ ಆದ್ರೂ ನಡೆಯಬಹುದು ಆರಾಮದಲ್ಲಿ, ಜಾಸ್ತಿ ನಡೆಯಬಹುದು ಅಲ್ವಾ? 1 ಕೋಟಿ ಜನ ತಿಂಗಳಿಗೆ 200 ರೂಪಾಯಿ 300 ರೂಪಾಯಿದು ಪ್ರಾಡಕ್ಟ್ ತಗೊಂಡ್ರು ಸಹ ಎಷ್ಟು ಕೋಟಿ ಆಯ್ತು. ಹಾಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಬಹುಶಃ ಇದರಿಂದ ಯಾವುದೇ ಹಾನಿ ಕೂಡ ಇಲ್ಲ ಅಂತ. ಇಲ್ಲ, ನ್ಯಾಚುರಲ್ ಇದೆ. ಈಗ ಉದಾಹರಣೆಗೆ ನಮ್ದು ಇದು ಪಂಚ ಇಂದ್ರಿಯ ಕಿಟ್ ನೋಡಿ, ಇದು ನಾಭಿಗೆ ಹಾಕುವಂತ ತೈಲ. ನಾಭಿಗೆ ಈ ನಾಭಿಗೆ ಹಾಕುವಾಗ ಡೈಲಿ, ಇದು ಆಯುರ್ವೇದದನೇ, ಏನು ಹೊಸತ್ತಲ್ಲ, ಅಧಿಕ ಪ್ರಸಂಗ ಅಲ್ಲ ಇದು ಇದು ಓಲ್ಡ್ ಪ್ರಸಂಗ ಅಲ್ವಾ? ಹಾಗೆ ಇದು ನಾಭಿಯಿಂದ ಎಲ್ಲ ನರಗಳು ಕನೆಕ್ಟ್. ನಾಭಿಗೆ ತೈಲ ಹಾಕ್ಬೇಕಂತ ನಾಭಿ ಬಿಂದು ಅಂತ ಇದೆ. ಮೊದಲೆಲ್ಲ ಹಾಕ್ತಾ ಇದ್ರು, 1-2 ಡ್ರಾಪ್ 3 ಡ್ರಾಪ್ ಹಾಕಿ 1 5 ನಿಮಿಷ ಮಲಗಿ ಅದನ್ನು ಸ್ವಲ್ಪ ಈ ಬೆರಳಲ್ಲಿ ಉಲ್ಟಾ ಸೀದಾ ತಿರುಗಿಸ್ಬೇಕು, ಮತ್ತೆ ಸ್ವಲ್ಪ ಹೊತ್ತು ಮಲಗಬೇಕು, ರಾತ್ರಿ ಮಲಗ್ತೀರ. ಎಲ್ಲ 72,000 ನರಗಳಿಗೂ ಅದರ ಪವರ್ ಸಿಗ್ತದೆ. ನರಗಳಲ್ಲಿರುವಂಥ ಎಲ್ಲ ಕಲ್ಮಶಗಳು ತೆಗೆಯುತ್ತದೆ. ಯಾಕಂದ್ರೆ ಇಲ್ಲಿಂದಲೇ, ನಾಭಿಯಿಂದಲೇ ಎಲ್ಲ ಕನೆಕ್ಟ್ ಆಗುದು, ವೈಬ್ರೇಷನ್ ಬರುವುದೇ ಇಲ್ಲಿಂದ. ಅದಕ್ಕೆ ನಾಭಿ ಬಿಂದು, ಇದರಲ್ಲಿ ಗಿಡಮೂಲಿಕೆ, ಗೋಮೂತ್ರ, ಗೋಮಯ ಮತ್ತೆ ಬೇರೆ ಬೇರೆ ಗಿಡಮೂಲಿಕೆಗಳು ಹಾಕಿ ಇದನ್ನು ಮಾಡಿದ್ದೇವೆ ಅಲ್ವಾ? ಅದೇ ನಾಭಿ ಬಿಂದು ಹಾಕಿ ನೀವು ಶುದ್ಧ ಆಗ್ತದೆ. ನರನಾಡಿಗಳು ಗೋಮೂತ್ರ ಹಾಕಿದ್ರೆ ಶುದ್ಧ ಆಗ್ತದಲ್ಲ, ನಾಭಿ ಬಿಂದು ಇದೆ. ಹಾಗೆ ಇದು ಆಯುರ್ಗಿ ಅಂತ ಇದೆ. ಆಯುರ್ಗಿಂದ ಗಿ ಅಂದ್ರೆ ನಸ್ಯ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಿಂದ ಮೇಲಿನ ಪಾರ್ಟ್ ಏನಿದೆ ಇದು ಭಾರಿ ಇಂಪಾರ್ಟೆಂಟ್ ಪಾರ್ಟ್. ಇಲ್ಲಿಂದ ಮೇಲೆ ಏನಾದರೂ ಹಾಳಾದ್ರೆ ಮತ್ತೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಕೈ ಒಂದು ಇಲ್ಲದಿದ್ರು ತೊಂದರೆ ಇಲ್ಲ, ಕಾಲು ಒಂದು ಇದ್ರೂ ತೊಂದರೆ. 2 ಕಾಲು ಇಲ್ಲದ್ರೂ ವ್ಯಕ್ತಿ ಬದುಕಬಹುದು, 2 ಕೈ ಇಲ್ಲದಿದ್ರು ಬದುಕಬಹುದು, ತಲೆ ಇಲ್ಲದಿದ್ರೆ ಸಾಧ್ಯ ಇಲ್ಲ. ಆದ್ದರಿಂದ ಆ ತಲೆಯ ಭಾಗ ಏನಿದೆ ಇಲ್ಲಿಂದ ಮೇಲೆ ಅದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಸ್ಯ, ಮೂಗಿಗೆ 1 ಡ್ರಾಪ್ ನಸ್ಯ ಹಾಕ್ಬೇಕಂತ ಆಯುರ್ವೇದ ಇದೆ ಡೈಲಿ. ಆ ಮೂಗಿಗೆ 1 ಡ್ರಾಪ್ ಬೆಳಿಗ್ಗೆ ಮತ್ತು ಸಾಯಂಕಾಲ ನೀವು ಹಾಕಿದ್ರೆ ಒಳ್ಳೆ ನಿದ್ರೆ ಬರ್ತದೆ, ಟೆನ್ಷನ್ ಇರೋದಿಲ್ಲ, ಡಿಪ್ರೆಷನ್ ಬರೋದಿಲ್ಲ, BP ಹೈ ಆಗೋದಿಲ್ಲ, ಪ್ಲಸ್ ಮಾನಸಿಕ ಸಮಸ್ಯೆಗಳು ಡಿಪ್ರೆಷನ್ಗೆ ಹೋಗುವುದಿಲ್ಲ,
ಬ್ರೈನ್ ಟ್ಯೂಮರ್, ಬ್ರೈನ್ ಎಮರೇಜ್ ಇತ್ಯಾದಿ ಆಗುವುದಿಲ್ಲ. ಇಷ್ಟೆಲ್ಲ ಪವರ್ ಇದೆ. ಆಕ್ಸಿಜನ್ ಸಂಪೂರ್ಣ ಸಿಗ್ತದೆ. ಗೀಯಲ್ಲಿ ಇದ್ದಷ್ಟು ಆಕ್ಸಿಜನ್ ಯಾವುದರಲ್ಲಿ ಇಲ್ಲ. ಇದು ಪ್ಯೂರ್ ತುಪ್ಪ. ಇದು ಪಂಚಗವ್ಯ ಮಾಡಿದ್ದೇವೆ, 5 ವಸ್ತುಗಳನ್ನು ಹಾಕಿ ಪಂಚಗವ್ಯ ಮಾಡಿದ್ದೇವೆ. ಒಳ್ಳೆಯದು, ತುಂಬ ಜನರಿಗೆ ಬೆನಿಫಿಟ್ ಆಗಿದೆ. ಹಾಗೆ ಇದು ನೇತ್ರಜ್ಯೋತಿ, ಕಣ್ಣಿಗೆ ಇದೇನು ಮೆಡಿಸಿನ್ ಅಲ್ಲ, ಇದು ಯಾವುದು ಮೆಡಿಸಿನ್ ಅಲ್ಲ. ಕಣ್ಣಿಗೆ ದಿನಾಲು ಗೋಮೂತ್ರದಿಂದ ಪ್ರಕ್ಷಾಲನ ಮಾಡಬೇಕು ಅಂತ ಹೇಳಿದ್ರು. ಅಂದ್ರೆ ಕಣ್ಣನ್ನು ಗೋಮೂತ್ರದಲ್ಲಿ ತೊಳೆಯಬೇಕು. ಮೊದಲೆಲ್ಲರ ಮನೆಯಲ್ಲಿ ಗೋವಿತ್ತು, ಅವರು ಇದು ಬೆಳಿಗ್ಗೆ ಹಾಲು ಕರೆಯುವುದು ಅದನ್ನು ಕಣ್ಣಿಗೆ ಹೊಡೆಯುತ್ತಾ ಇದ್ರು. ಅದರಲ್ಲಿ ಕಫದ ರೋಗ, ಕಣ್ಣಿನ ಮೂಲ ರೋಗ ಕಫ. ಅದರಿಂದ ಕಣ್ಣಿನ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಮೊದಲು, ಅಲ್ವಾ? ಈಗ ಇಲ್ಲ. ಈಗ ಡೈಲಿ ಗೋಮೂತ್ರದ ಒಂದೊಂದು ಡ್ರಾಪ್, ಅಂದ್ರೆ ಇದು ಅರ್ಕ ಮಾಡಿದ್ದೇವೆ, ಇದನ್ನು ಕೆಲವು ಗಿಡಮೂಲಿಕೆಗಳನ್ನು ಹಾಕಿದ್ದೇವೆ. ಒಳ್ಳೆ ರಿಸಲ್ಟ್ ಇದೆ. ಇದು ಮೆಡಿಸಿನ್ ಅಲ್ಲ, ಡೈಲಿ ಹಾಕಿ ಬೆಳಿಗ್ಗೆ, ಅಲ್ವಾ? ಬೆಳಗ್ಗೆ ಡೈಲಿ ಹಾಕಿ. ಹಾಗೆ ಇದು ಕರ್ಣಪೂರಣ ಅಂತ ಆಯುರ್ವೇದದಲ್ಲಿ ಡೈಲಿ ಕಿವಿಗೆ ಒಂದೊಂದು ಡ್ರಾಪ್ ಆದ್ರೂ ಎಣ್ಣೆ ಬಿಡಬೇಕು. ಹೌದು, ಯಾಕಂತ ಹೇಳಿದ್ರೆ ನಮ್ಮ ಹಳೆಗಾಲ ನನ್ನ ಅಜ್ಜಿ ಎಲ್ಲ ಈಗ ರಾತ್ರಿ ಮಲಗುವಾಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಮಲಗ್ತಾ ಇದ್ದು. ಎಣ್ಣೆ ಬಿಡಬೇಕು. ಇದನ್ನು ಡೈಲಿ ಮಾಡಿ 5 ನಿಮಿಷದಲ್ಲಿ ಎಲ್ಲ ಮುಗೀತದೆ. ಒಂದೊಂದು ಡ್ರಾಪ್ ಇಲ್ಲಿ, ಒಂದೊಂದು ಡ್ರಾಪ್ ಇಲ್ಲಿ, ಒಂದೊಂದು ಡ್ರಾಪ್ ಮೂಗಿಗೆ, ನಾಭಿಗೆ, ರಾತ್ರಿ ಮಲಗುವಾಗ. ಮತ್ತೆ ಇದು ಹಲ್ಲಿಗೆ ಅಂದ್ರೆ ಹಲ್ಲನ್ನು ಉಜ್ಜಿದ ನಂತರ ಇದು ಒಸಡುಗೆ ಮಸಾಜ್ ಮಾಡಬೇಕು. ಆಗ ನರಗಳು ಆಕ್ಟಿವ್ ಆಗ್ತದೆ. ನಿಮ್ದು ಯಾವುದೇ ಖಂಡಿತ ಹೇಳ್ತೇವೆ ನಾವು, ಕ್ಯಾವಿಟಿ ಪ್ರಾಬ್ಲಮ್ಸ್ ಇರಲಿ, ಹಲ್ಲಿನ ಉಳುಕು ಇರಲಿ, ಬೇರೆ ಬೇರೆ ಹಲ್ಲಿನ ಪ್ರಾಬ್ಲಮ್ಸ್, ಹಲ್ಲಿನ ಕ್ಯಾನ್ಸರ್ ಇವತ್ತು ಜಾಸ್ತಿ ಬರ್ತಾ ಇದೆ, ಅದೆಲ್ಲ ಬರುವುದಿಲ್ಲ ಅದರಲ್ಲಿ. ನಾವು ಗ್ಯಾರಂಟಿ ಕೊಡ್ತೀವಿ. ತುಂಬ ಜನರಿಗೆ ಅದರ ಬೆನಿಫಿಟ್ ಆಗಿದೆ. ಹಾಗೆ ಇದು 5 ವಸ್ತುಗಳು ಪಂಚೇಂದ್ರಿಯ ಕಿಟ್ ಅಂತ ನಾವು ಮಾಡಿದ್ದೇವೆ. 5 ವಸ್ತು ನಿತ್ಯ ಬಳಕೆ ಮಾಡಿ. ನೀವು ಗೋವಿನ ವಸ್ತು ಇದೆ, ಪವಿತ್ರ ಆಗ್ತೀರಿ. 2 ಲಾಭ. ಒಂದನೇದು ನಿಮ್ಮ ಶರೀರನೂ ಒಳ್ಳೇದಾಗ್ತದೆ, ಅಲ್ವಾ? ನೀವು ಕೊಟ್ಟಂತ ಹಣ ಗೋಶಾಲೆಗೆ ಹೋಗ್ತದೆ, ಅದೊಂದು ದಾನ ಕೊಟ್ಟ ಹಾಗೆ. ಗೋ ಸೇವೆ ಮಾಡಿದಾಗ ಗೋ ಸೇವೆ ಮಾಡಿದ್ದು ಆಗ್ತದೆ. 2 ಕಡೆಯಿಂದಲೂ ಪುಣ್ಯ ನಿಮಗೆ, ಅಲ್ವಾ? ಮನೆಯಲ್ಲಿ ನೀವು ಡೈಲಿ ಗೋಮಯದ ಯೂಸ್ ಮಾಡಿದ ಹಾಗೆ ಆಗ್ತದೆ. ಡೈರೆಕ್ಟ್ ಆಗಿ ಗೋ ಸೇವೆ ಮಾಡಿದಷ್ಟು ಫಲ ನಿಮ್ಗೆ. ಹಾಗೆ ಬಹುಶಃ ಇದನ್ನ ಬಳಸಿದಂತವರ ಅಭಿಪ್ರಾಯಗಳು ತುಂಬಾ ಜನ ತುಂಬಾ ನೀವು ನೋಡ್ಬೋದು. ನಾವು ಬೇಕಾದ್ರೆ ನೀವು ಇನ್ನೊಮ್ಮೆ ಬಂದ್ರೆ ನಾವು ಅವರನ್ನು ಕರೆಸ್ತೇವೆ. ಐ ಡ್ರಾಪ್ ಅಂತೂ ಗಜಬ್ಕ ರಿಸಲ್ಟ್ ಅಂತ ಹೇಳ್ತದೆ ಎಲ್ಲ. ಹಾಗೆ ಐ ಡ್ರಾಪ್ ಎಲ್ಲ ಒಳ್ಳೆ ಇದಿದೆ. ನಮ್ಮ ಮಣಿಪಾಲದಲ್ಲಿ ಒಬ್ಬರು ಪ್ರೆಸ್ನವರಿದ್ರು, ಉದಯವಾಣಿಯಲ್ಲಿ. ಅವರಿಗೆ ಆಪರೇಷನ್ ಆಗಿ ಕಿವಿ ಕೇಳ್ತಾ ಇರ್ಲಿಲ್ಲ. ಪಂಚೇಂದ್ರಿಯ ಕಿಟ್ ಹಾಕಿದ ನಂತರ, ಕಿವಿಗೆ ಎಣ್ಣೆ ಇದೆಲ್ಲ ಹಾಕಿದ ನಂತರ ಅವರಿಗೆ ಕಿವಿ ಸ್ವಲ್ಪ ಒಂದು 30%, 35% ಕೇಳಲಿಕ್ಕೆ ಶುರುವಾಯಿತು. ಈಗ ಡೈಲಿ ಯೂಸ್ ಮಾಡ್ತಾ ಇದ್ದಾರೆ. ಅದು ಇದು ಮಾಡಬಹುದು ಅವರಿಗೆ ಮುಂದಕ್ಕೆ, ಒಳ್ಳೇದಲ್ಲ. ಚಿಕ್ಕಂದಿನಿಂದ ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ. ಇದು ಮೆಡಿಸಿನ್ ಅಲ್ಲ, ಇದು ಡೈಲಿ ಯೂಸ್ ಮಾಡುವಂತ. ಎಣ್ಣೆ ಹಾಕ್ಲಿಕ್ಕೆ ನಿಮಗೆ ಪರ್ಮಿಷನ್ ಯಾರ್ದು ಬೇಡ. ಗೋಮೂತ್ರ ಹಾಕ್ಲಿಕ್ಕೆ ಪರ್ಮಿಷನ್ ಬೇಕಾ? ಏನಿಲ್ಲ, ಅದನ್ನು ಹಾಕ್ಬಹುದು. ಹಾಗೆ ಅದು ಮಾಡಿದ್ರೆ ಒಳ್ಳೇದು. ಜನರ ಅದರಲ್ಲಿ ಏನು ಸಮಸ್ಯೆ ಇಲ್ಲ. ರೋಗ ಇದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು. ಇದೆಲ್ಲ ಡೈಲಿ ಯೂಸೇಜ್ ಬಳಕೆ, ನಿತ್ಯ ಬಳಕೆ. ಅದು ನಿತ್ಯ ನೀವು ಕಿವಿಗೆ, ಕಣ್ಣಿಗೆ ಇದು ಹಾಕಬೇಕು. ಇದು ಮೆಡಿಸಿನ್ ಅಲ್ಲ. ಹಾಗೆ ಒಟ್ಟು ಎಷ್ಟು ಪ್ರಾಡಕ್ಟ್ಗಳಿದೆ ಇಲ್ಲಿ? ನಮ್ಮ ಹತ್ರ 40 ಪ್ರಕಾರದ ಪ್ರಾಡಕ್ಟ್ ಇದೆ. ಸೋಪ್ ಇದೆ, ಅರ್ಜುನ್ ಟೀ ಇದೆ. ಅರ್ಜುನ್ ಟೀ ಕೊಲೆಸ್ಟ್ರಾಲ್ ಫ್ರೀ. ಅರ್ಜುನ್ ಟೀ ಬಗ್ಗೆ ನಂಗೆ ಒಂದು ಅಂದ್ರೆ ಬಹಳ ಕುತೂಹಲ, ಏನಿದೆ ಅಂತ ಹೇಳ್ಬೋದು? ಈ ಅರ್ಜುನ್ ಟೀಯಲ್ಲಿ ನೋಡಿ, ಇದು 13 ಪ್ರಕಾರದ ಗಿಡಮೂಲಿಕೆ ಹಾಕಿದೆ. ಅರ್ಜುನ ಅಂದ್ರೆ ಕನ್ನಡದಲ್ಲಿ ಮುತ್ತುಗಾಯನ ಹೇಳ್ತಾರೆ. ಹೆಸರು ಕೂಡ ಒಂದು ಅಟ್ರಾಕ್ಟಿವ್ ಆಗಿದೆ. ಜೊತೆಗೆ ಅರ್ಜುನ ಅಂದ್ರೆ ಹಾರ್ಟಿಗೆ ತುಂಬಾ ಒಳ್ಳೇದು. ಈಗ ಹಾರ್ಟ್ ಅಟ್ಯಾಕ್ ಆಗುವುದು ಯಾವುದಕ್ಕೆ? ಹೆಚ್ಚಿನವರಿಗೆ ಹಾರ್ಟ್ ಅಟ್ಯಾಕ್ ಆಗುದು ರಕ್ತ ಆಮ್ಲತದಿಂದ. ರಕ್ತದಲ್ಲಿ ಕಲ್ಮಶ ಇದ್ದ ಕಾರಣ, ಆಮ್ಲೀಯತೆ ಜಾಸ್ತಿ ಇದೆ. ಒಬ್ಬ ವ್ಯಕ್ತಿಗೆ ಆಸಿಡಿಕ್ ಜಾಸ್ತಿ ಆಗ್ತಾ ಇದ್ರೆ ಅವ ಫ್ಯೂಚರ್ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುವ ಸಂಭವ ಇದೆ. ಹಾರ್ಟ್ ಅಟ್ಯಾಕ್ ಅಥವಾ ಬ್ರೈನ್ ಎಮರೇಜ್ ಆಗುವ ಸಂಭವ ಇದೆ, ಅಲ್ವಾ? ಆದ್ರಿಂದ ಆ ರಕ್ತದ ಆಮ್ಲೀಯತೆಯನ್ನು ತೆಗೆದು ರಕ್ತ ಶುದ್ಧಿ ಮಾಡುವಂತ ಕೆಲಸ ಈ ಅರ್ಜುನ ಮಾಡ್ತದೆ. ಇದರಲ್ಲಿ 78% ಇರುವುದು ಅರ್ಜುನ. ಬಾಕಿ ಎಲ್ಲ ನಿಮ್ಗೆ ಇದು ತೇಜ್ಪತ್ರ, ದಾಲ್ಚೀನಿ, ಇಲೈಚಿ, ನಾಗರಮೋತ, ಮತ್ತೆ ನನ್ನಾರಿ, ಮತ್ತೆ ನಿಮ್ಮ ಸೋಂಪು, ಶುಂಠಿ ಇತ್ಯಾದಿ. ಬಹುಶಃ ನಾನು ಕೇಳಲ್ಪಟ್ಟೆ ಶುಗರ್ ಇರುವವರಿಗೆ ಇದು
ಶುಗರ್ ಶುಗರ್ಗೆ ಇನ್ನೊಂದಿದೆ, ಇದು ಶುಗರ್ ಉಳ್ಳವರಿಗೆ ಒಳ್ಳೆಯ ಔಷಧಿ 100%. ಅದರಲ್ಲಿ ಹಾರ್ಟ್ ಅಟ್ಯಾಕಿಗಂತೂ ಖಂಡಿತ ಡೈಲಿ ಇದನ್ನು ಚಾಯ್ ಕುಡಿತಾ ಇದ್ರೆ ಹಾರ್ಟ್ ಅಟ್ಯಾಕ್ ಇದು ಪ್ರಾಬ್ಲಮ್ಸ್ ಬರೋದಿಲ್ಲ, ಅಷ್ಟು ಪವರ್ ಇದೆ ಇದು. ಹಾಗೆ ಅರ್ಜುನ, ಇದಕ್ಕೆ ಹೆಸರಿಟ್ಟದ್ದು ಅರ್ಜುನ ಟೀ ಅಂತ. ಇದೇನು ಔಷಧಿ ಅಲ್ಲ, ಟೀ, ಗ್ರೀನ್ ಟೀ. ಹಾಗೆ ಟೀ ಒಂದು ಇದು ಒಳ್ಳೆಯ ಔಷಧ, ತುಂಬಾ ಜನ ಇದನ್ನು ತಗೊಳ್ತಾರೆ. ಹಾಗೆ ಇದು ಗಂಟು ನೋವಿನ ಎಣ್ಣೆ, ಅಲ್ಲ ಇದು ಸತ್ವಂ ಗೋ ತೀರ್ಥ, ಇದು ಗೋಮೂತ್ರ. ಗೋಮೂತ್ರದಲ್ಲಿ ಕರ್ಪೂರ ಎಲ್ಲ ಹಾಕಿ ನೀವು ಮನೆಯಲ್ಲಿ ಸಿಂಪಡಿಸಬಹುದು, ಅಥವಾ ಮೈಗೆ ಹಾಕಬಹುದು ಸ್ನಾನ ಮಾಡುವುದಕ್ಕಿಂತ ಮೊದಲು, ಅಥವಾ ಹಲ್ಲಿನ ನೋವಿದ್ರೆ ಹಲ್ಲಿಗೆ ಹಾಕ್ಬಹುದು, ಅಥವಾ ನೀವು ನೆಲ ಉಜ್ಜುವಾಗ 1-2 ಬಕೆಟ್, ಸ್ನಾನ ಮಾಡುವಾಗ. ಹಾಗೆಲ್ಲ ನಾನು ಹೇಳಿದೆ, ಸ್ನಾಪಯಿತ್ವೇ ಗೋಮೂತ್ರೇನ, ಕೃಷ್ಣನನ್ನು ಗೋಮೂತ್ರದಿಂದ ಸ್ನಾನ ಮಾಡಿಸಿದ್ದಾನೆ. ಹಾಗೆ ಇದು ಇದಕ್ಕೆಲ್ಲ ಒಳ್ಳೆಯ ಗುಣವುಳ್ಳ ಅಂತದ್ದು. ಹಾಗೆ ಇನ್ನೊಂದೇನಂತ ಹೇಳಿದ್ರೆ, ಈ ನಮ್ಮಲ್ಲಿ ಸಿಗುವ ಸೋಪಿಗೂ ಈ ಗೋವಿನಿಂದ ತಯಾರಿಸಿದಂತ ಸೋಪಿಗೂ ಏನು ವ್ಯತ್ಯಾಸ ಅಂತ ಹೇಳ್ಬೋದು? ಈ ಗೋವಿನಿಂದ ಈಗ ನೋಡಿ, ಇದು ಇದರಿಂದ ಮಾಡಿದ್ದು, ಮಿಲ್ಕಿಂದ ಇಲ್ಲಿ ಮಾಡಿದಂತ ಸಿಂಪಲ್ ನೋಡಿ. ಇದು ಇಲ್ಲಿ ಮಾಡಿದಂಥದ್ದು ಎಷ್ಟು ಸಾಫ್ಟ್ ಇದೆ ನೋಡಿ ಅಲ್ವಾ, ಪರಿಮಳ ಕೂಡ ಇದೆ ಅಲ್ವಾ. ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ, 92% TFM. ಒಂದು ಇದರ ಅವಗುಣ ಏನಂತ ಹೇಳಿದ್ರೆ ಬೇಗ ಕರಗ್ತದೆ, ನ್ಯಾಚುರಲ್ ಇದೆ, ಅದರಿಂದ ಬೇಗ ಕರಗ್ತದೆ, ನೊರೆ ಎಲ್ಲ ಬರ್ತದೆ ಅಲ್ವಾ. ಪ್ಯೂರ್ ಕೊಕೊನೆಟ್ ಆಯಿಲ್ ಇಂದ ಮಾಡಿದಂಥದ್ದು, ಮತ್ತೆ ಗೋವಿನ ಹಾಲು, ತೆಂಗಿನ ಹಾಲೆಲ್ಲ ಹಾಕಿ ಮಾಡಿದಂಥದ್ದು ನ್ಯಾಚುರಲ್ ಇದೆ. ಹಾಗೆ ಗೋಮಯದಿಂದ ಮಾಡಿದ್ದಿದೆ, ಗೋಮಯ ಭಸ್ಮದಿಂದ ಮಾಡಿದ್ದಿದೆ. ಅಂದ್ರೆ ಇವತ್ತು ಕೆಲವರು ಸ್ಕಿನ್ ಎಲರ್ಜಿ ಆಗಿರ್ಬೋದು, ಅದಕ್ಕೆಲ್ಲ ನಂಬರ್ ಒನ್ ಔಷಧ. ಮಕ್ಕಳು ಹಾಕ್ಬಹುದು, ಇದು ಏನು ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ ಅಲ್ವಾ. ಯಾವುದೇ ಗೋವಿನ ಐಟಮ್ ಅಲ್ಲಿ ಗೋ ಪ್ರಸಾದ, ಗೋವಿನ ಇದೆ ಅಲ್ವಾ. ಆಕ್ಚುಲಿ ನಾವು ಇದನ್ನೆಲ್ಲ ಮಾಡೋದು ಯಾವುದೇ ವ್ಯಕ್ತಿಗೆ ಕಾಂಪಿಟೇಟೆಡ್ ಆಗಿ ಮಾಡ್ತಾ ಇಲ್ಲ, ಕಾಂಪಿಟೇಷನ್ ಅಥವಾ ಇದು. ಒಟ್ಟಾರೆ ಗೋ ಸಾಕಬೇಕು, ನಮ್ಮ ಪ್ರಕೃತಿ ಉಳಿಬೇಕು ಅಲ್ವಾ. ಇವತ್ತು ಎಷ್ಟು ಕೆಮಿಕಲ್ಸ್ ಬಳಕೆ ಮಾಡ್ತಾ ಇದ್ದಾರೆ, ಅದು ತಪ್ಪು. ನಾವು ಅವರ ವಿರೋಧ ಅಂತ ಅಲ್ಲ, ಒಂದು ಲೆಕ್ಕದಲ್ಲಿ ವಿರೋಧ, ಇನ್ನೊಂದು ಲೆಕ್ಕದಲ್ಲಿ ವಿರೋಧ ಅಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಕೆಮಿಕಲ್ಸ್ ಹಾಕಿ, ಈಗ ಉದಾಹರಣೆ ನಾನು ಒಂದು ಕೊಡ್ತೇನೆ. ನಿಮ್ಮ ಡೆಲ್ಲಿಯಲ್ಲಿ ಯಮುನಾ ನದಿ ಹೋಗ್ತಾ ಇದೆ. ಯಮುನಾ ನದಿ ಪವಿತ್ರ ನದಿ, ನಾವು ಯಾವ ಗಂಗೆ ಯಮುನೆ ಚೈವ ಅಂತ ಹೇಳ್ತೇವೆ. ಆ ಯಮುನಾ ನದಿ ಡೆಡ್ ರಿವರ್ ಆಗಿದೆ. ಯಾಕೆ ಅಂದ್ರೆ ಡೆಲ್ಲಿ ತನಕ ಸರಿ ಬರ್ತದೆ, ಮತ್ತೆ ಡೆಡ್ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಬಳಕೆ ಮಾಡುವಂತ ಎಷ್ಟು ಜನ ಇದ್ದಾರೆ ಡೆಲ್ಲಿಯಲ್ಲಿ, 2 ಕೋಟಿ ಜನಸಂಖ್ಯೆ ಇದ್ದಾರಂತೆ, ಜಾಸ್ತಿ ಇದ್ದಾರೆ, 2 ಕೋಟಿ ಅಂತ ಇಟ್ಕೊಳ್ಳಿ. ಅಷ್ಟು ಜನ ಯೂಸ್ ಮಾಡುವಂತ ಸೋಪ್ ಇರಲಿ, ಕೆಮಿಕಲ್ಸ್ ಏನು ಸೋಪು, ಅಥವಾ ಮುಖಕ್ಕೆ ಹಾಕುವಂತ ಫೇಸ್ ವಾಶ್, ಫೇಸ್ ಕ್ರೀಮ್, ತಲೆಗೆ ಹಾಕುವಂತ ಶ್ಯಾಂಪು, ಡಿಟರ್ಜೆಂಟ್, ಇದೆಲ್ಲ ಸೇರಿದ್ರೆ ಎಲ್ಲ ಹೋಗುದು ನದಿಗೆ ಅಲ್ಲ. ಅಷ್ಟು ಕೆಮಿಕಲ್ಸ್ ಹೋಗಿ ಆ ನದಿಯಲ್ಲಿರುವಂತ ಎಲ್ಲ ಜೀವಾಣುಗಳು ಸತ್ತು ಹೋಗಿದೆ. ಅದರಿಂದ ತುಂಬಾ ಪ್ರಾಬ್ಲಮ್ಸ್. ಈಗ ಡೈಲಿ ಫೇಸ್ಟ್ ಯೂಸ್ ಮಾಡೋದು ಒಳ್ಳೇದಲ್ಲ. ಫೇಸ್ಟ್ನ ಬದಲು ದಂತಮಂಜನ ಉಪಯೋಗ ಮಾಡಬೇಕು. ಫೇಸ್ಟ್ ನಾಲಿಗೆಯ ರಸೇಂದ್ರಿಯ ಅಂತ ಹೇಳ್ತೇವೆ. ನಾಲಿಗೆಯಲ್ಲಿ ನೀವು ಏನು ಇಟ್ಟರು, ಉಪ್ಪು ಇಟ್ಟರು, ಖಾರ ಇಟ್ಟರು, ಸಿಹಿ ಇಟ್ಟರು, ಎಲ್ಲ ಶರೀರಕ್ಕೆ ಅದರ ಸೂಚನೆ ಗೊತ್ತಾಗ್ತದೆ ಅಲ್ವಾ. ಆನಂದ ಸಿಗುವುದು ಇಲ್ಲಿಂದ ಅಲ್ವಾ, ಬೇರೆ ಇಲ್ಲಿ ನಾವು ಏನಾದರೂ ಇಟ್ಟರೆ ಆನಂದ ಸಿಗುವುದಿಲ್ಲ. ನಾಲಿಗೆ ಅಂತ ಪವಿತ್ರವಾದಂತ ನಾಲಿಗೆ ಅಲ್ವಾ. ಅಲ್ಲಿ ನೀವು ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟ್ ಇಡುವುದೇನು, ಕೆಮಿಕಲ್, ಸೋಡಿಯಂ ಸಲ್ಫೇಟ್, ಲೋರೆ ಅಂತ ಇದೆ, ಅದರಲ್ಲಿ ಕೆಮಿಕಲ್ಸ್ ಇದೆ, ಅದು ವಿಷಕಾರಕ. ಅದನ್ನು ವಿಷ ಇರ್ತಾ ಇದೆ. ಅದರ ಬದಲು ಇದು ದಂತಮಂಜನ, ದಂತರಕ್ಷಾ ಅಂತ ಇದೆ. ಗೋಮಯವನ್ನು ಸುಟ್ಟು ಭಸ್ಮ ಮಾಡಿದಂಥದ್ದು ಒಳ್ಳೆ ಇದು. ಕೆಲವು ಗಿಡಮೂಲಿಕೆಗಳನ್ನು ಹಾಕಿದೆ, ಇದರಿಂದ ಅಲ್ಲೂ ಒಳ್ಳೇದಲ್ಲ. ಒಳಗಡೆ ಹೋದ್ರೂ ಒಳ್ಳೇದು, ಅದು ಒಳಗಡೆ ಹೋದ್ರೆ ಡೇಂಜರ್. ಇಂಥ ಐಟಮ್ಗಳನ್ನು ಬಳಸಬೇಕು. ಜೊತೆಗೆ ಈಗ ನಾನು ಕೇಳಲ್ಪಟ್ಟೆ, ನಿಮ್ಮಲ್ಲಿ ಈಗ ನೆಕ್ಸ್ಟ್ ಶ್ಯಾಂಪೂ ಇದು ಕೂಡ. ಈಗ ಶ್ಯಾಂಪೂ, ಫೇಸ್ ವಾಶ್, ಫೇಸ್ ಕ್ರೀಮ್, ಮತ್ತೆ ಬಾಡಿ ವಾಶ್, ಫೇಸ್ ಪ್ಯಾಕ್, ಮತ್ತೆ ನ್ಯಾಚುರಲ್ ಇದು ಪಾತ್ರೆ ತೊಳೆಯುವ ಒಂದು ಇದು ಮಾಡ್ತಾ ಇದ್ದೇವೆ. ಅಂದ್ರೆ ಗೋವಿನ ಒಂದು ಉತ್ಪನ್ನದಿಂದ ಒಂದು ಸೌಂದರ್ಯ ಕೂಡ ಅದು ಮಾಡಲಿಕ್ಕೆ ಆಗ್ತಾ ಇದೆ. ಈಗ 20 ತಾರೀಕಿಗೆ ಅದರ ಒಂದು ಉದ್ಘಾಟನೆ ಆಗುವ ಇದಿದೆ. ಹಾಗೆ ಇಂಥದೆಲ್ಲ ಉತ್ಪನ್ನಗಳಿವೆ. ಒಟ್ಟಾರೆ ಗೋ ರಕ್ಷಣೆ ಆಗಬೇಕಾದ್ರೆ ಗೋವನ್ನು ನಾವು ಸಾಕುವ ಅಗತ್ಯ ಇಲ್ಲ, ಗೋವು ನಮ್ಮನ್ನು ಸಾಕ್ತಾ ಇದೆ ಅಲ್ವಾ. ನೋಡಿ, ಇದೆಲ್ಲ ನೀವು ಗೋವಿನ ಉತ್ಪನ್ನ ಬಳಕೆ ಮಾಡಿದ್ರೆ ನಿಮ್ಗೂ ಒಳ್ಳೇದು, ಪ್ರಕೃತಿಗೂ ಒಳ್ಳೇದು, ಭೂಮಿಗೂ ಒಳ್ಳೇದು ಅಲ್ವಾ. ಗೋವು ಬದುಕ್ತದೆ,
ಖಂಡಿತ. ಮತ್ತೆ ಇನ್ನೊಂದು ಮಹಾಭಾರತದಲ್ಲಿ ಹೇಳಿದೆ, ನಹಿ ಅಹಂ ಕಾಮಯೇ ನಿತ್ಯಂ ನ ಅವಿಕ್ರಾಂತೆ ನ ರಕ್ಷಣಾತ್ ಅಂತ. ಅಂದ್ರೆ ನನಗೆ ಯಾವುದೇ ಕಾಮನೆ ಇಲ್ಲ, ಯಾರು ಧರ್ಮದ ಆಚರಣೆ ಮಾಡುವುದಿಲ್ಲ ಅವರಿಂದ ನನಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ, ಅವರ ರಕ್ಷಣೆ ನನಗೆ ಬೇಡ ಅಲ್ವಾ. ಗೋವನ್ನು ನಾವು ರಕ್ಷಣೆ ಮಾಡುವುದಲ್ಲಪ್ಪ, ಗೋವು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ರೆ, ಗೋವು ಇದ್ರೆ ಮಾತ್ರ ನಾವಲ್ವಾ. ಅದಕ್ಕೆ ಗೋವು ತನ್ನನ್ನು ತಾನು ಲುಪ್ತ ಅಂದ್ರೆ ಅದು ತನ್ನನ್ನು ತಾನು ಮರೆಯುತ್ತಾ ಇದೆ, ನಾಶ ಮಾಡ್ತಾ ಇದೆ. ಗೋವು ಇಲ್ಲದಿದ್ರೆ ನೀವು ಎಲ್ಲಿ ಬದುಕ್ತೀರಿ ನೋಡುವ. ಗ್ಯಾರಂಟಿ ಸಾಧ್ಯ ಇಲ್ಲ, ಭೂಮಿಯಲ್ಲಿ ಏನು ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಗೋ. ಇದು ನಾನು ಚಾಲೆಂಜ್ ಹಾಕಿರ್ತೇನೆ, ನಿಮ್ಮ ಹತ್ರ ಅಷ್ಟು ಕೆಮಿಕಲ್ಸ್. ಈಗ ಈ ವರ್ಷ ಯುದ್ಧ ಮುಂದುವರಿದಿದೆ, ಕೆಮಿಕಲ್ ಇದು ಯೂರಿಯಾ ಸಿಗ್ಲಿಕ್ಕಿಲ್ಲ ಅಲ್ವಾ. ಯೂರಿಯಾ ಒಳ್ಳೇದಲ್ಲ, ಅದು ಭೂಮಿ ನಾಶನ ಆಗ್ತದೆ. ಪಂಜಾಬ್ ಹೋಯ್ತು, ರಾಜಸ್ಥಾನ ಹೋಯ್ತು, ಈಗ UP ಹರಿಯಾಣ ಹೋಗ್ತಾ ಇದೆ. ಅಷ್ಟು ಕೆಮಿಕಲ್ಸ್ ಹಾಕ್ತಾ ಇದ್ದಾರೆ ಅಲ್ವಾ. ಅಷ್ಟು ನೀರುಗಳು ನದಿಗೆ ಹೋಗುವುದು. ಇಲ್ಲಿ ಸಹ ನೇತ್ರಾವತಿ ನದಿ ಎಷ್ಟೋ % ಅದು ಸಹ ಕೆಮಿಕಲೈಸ್ ಆಗಿದೆ ಅಂತೆ, ಸೈಂಟಿಸ್ಟ್ ಹೇಳ್ತಾರೆ. ಪ್ರಕೃತಿಯಲ್ಲಿ ಆಕ್ಸಿಜನ್ ಇಲ್ಲ, ಏನ್ ಮಾಡ್ತೀರಾ? ಖಂಡಿತ. ಗೋವು ಉಳಿಬೇಕಾ? ಗೋವು ಮತ್ತು ಪ್ರಕೃತಿ ಇದು ಬೇಕೇ ಬೇಕು. ಹಾಗೆ ಅದಕ್ಕೆ ನಮ್ಮಲ್ಲಿ 4 ಸಂಪತ್ತು ನಮ್ಮ ಈ ಯೋಜನೆ ಹಾಗೆ: ಗೋ ಸಂಪತ್ತು, ಭೂ ಸಂಪತ್ತು, ಜಲ ಸಂಪತ್ತು ಮತ್ತು ಭೂ ಸಂಪತ್ತು, ಗೋ ಸಂಪತ್ತು, ವನ ಸಂಪತ್ತು ಮತ್ತು ಭೂಮಿ ಸಂಪತ್ತು. ಅಲ್ಲ, ಭೂಮಿ, ಜಲ ಅಂದ್ರೆ ನೀರು, ವನ ಮತ್ತು ಪಶು, ಗೋ. ಇದು 4 ಸಂಪತ್ತಿನ ರಕ್ಷಣೆನೇ ನಮ್ದು ಇದು ಯೋಜನೆ, ನಮ್ಮ ಸಂಸ್ಥೆ. ಅದು ರಕ್ಷಣೆ ಆಗಬೇಕು. ಬಹುಶಃ ನಿಮ್ಮ ಸಂಸ್ಥೆಯಿಂದ ಇನ್ನೂ ಅನೇಕ ಕಾರ್ಯಕ್ರಮಗಳು ಆಗ್ತಾ ಇದೆ ಅಂತ. ನಮ್ದು ಯೋಜನೆ ಇದೆ. ಈಗ ಗುರುಕುಲ ಮತ್ತೆ ವಿಲೇಜ್ ಅನ್ನು ದತ್ತು ಸ್ವೀಕಾರ ಮಾಡುವ ರಥಯಾತ್ರೆ ಈಗ ಒಂದಾಯ್ತು, ಈಗ ಇನ್ನು 2ನೇ. ಹೌದು, ಅದು ಬಹುಶಃ ಸಾಕಷ್ಟು ಜನಕ್ಕೆ ಗೊತ್ತಿರಬಹುದು. ನಂದಿ ರಥಯಾತ್ರೆ ತುಂಬಾ ಪ್ರಸಿದ್ಧ ಆಯ್ತು. ಮತ್ತೆ ಈಗ ಗೋ ನಂದಿ ಪರಿವಾರ ರಥಯಾತ್ರಾ ಅಂತ ಮಾಡ್ತಾ ಇದ್ದೇವೆ. ಅದರಲ್ಲಿ 108 ಕಥೆಗಳ ಮುಖಾಂತರ ಜನರನ್ನು ಇದು ಮಾಡುವಂತ. ಒಟ್ಟಾರೆ ನಮ್ಮಿಂದ ಎಷ್ಟು ಆಗ್ತದೆ ಅಷ್ಟು ಸಮಾಜಕ್ಕೆ, ಗೋವಿನ ಸೇವೆ, ಗುರುಗಳ ಮತ್ತು ಗೋವಿಂದನ ಕೃಪೆಯಿಂದ ಸಿಕ್ಕಿದೆ. ನಮ್ಮಲ್ಲಿ ಗೋ ರಕ್ಷಣೆ ಮಾಡುವ ಶಕ್ತಿ ಇಲ್ಲ, ಆ ಗೋಮಾತೆನೇ ನಮ್ಗೆ ಆ ಶಕ್ತಿಯನ್ನು ಕೊಟ್ಟು ಭಗವಂತನ ಕೃಪೆಯಿಂದ, ಗುರುಗಳ ಕೃಪೆಯಿಂದ ಏನು ನಡೆಯುತ್ತಾ ಇದೆ. ಹಾಗೆ ಈ ಗೋಶಾಲೆಗೆ ಸಹಾಯ ಮಾಡ್ಬೇಕು ಅಂತಿರುವವರು ಅಥವಾ ಗೋ ಸೇವೆಯನ್ನ ಮಾಡ್ಬೇಕು ಅಂತಿರುವವರು ಹೇಗೆ ಮಾಡ್ಬೋದು ಅಂತ ಒಂದು ಹೇಳ್ಬೋದು? ಮಾಡಿದ್ರೆ ಉತ್ತಮ, ಅವರಿಗೆ ಸಂಪೂರ್ಣ ಫಲ ಸಿಗ್ತದೆ. ನಾನು ಹೇಳಿದೆ, ಇವತ್ತು ನೀವು ಒಂದು ದೊಡ್ಡ ಯಾವುದೇ ಒಂದು ಉತ್ಸವ ಅದಕ್ಕಿಂತ ಕೊಡುವುದಕ್ಕಿಂತ ಒಳ್ಳೆಯದು ಯಾವುದೇ ಒಂದು ಗೋಶಾಲೆ ಕಷ್ಟದಲ್ಲಿದ್ದಂಥ ಗೋಶಾಲೆಗಳಿಗೆ ಜಾಗ ಇಲ್ಲದ್ರೆ ಜಾಗ ಕೊಡಿಸುವಂಥ ಅಂತ ಕೆಲಸವನ್ನು ಮಾಡಿದರೆ, ನಾನು ಸತ್ಯ ಹೇಳ್ತೇನೆ, ಗೋಶಾಲೆಯಲ್ಲಿ ಕೂತಿದ್ದೇನೆ, ಇದು ದೇವಸ್ಥಾನ, ಅವನಿಗೆ ಯಾವತ್ತೂ ಕಡಿಮೆ ಆಗಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಇದು 100% ಸತ್ಯ. ಯಾಕೆಂದ್ರೆ ಗೋವುಗಳು ಉಳಿದ್ರೆ ಅಲ್ಲ ಬಾಕಿ ದೇವಸ್ಥಾನ ಅಲ್ವಾ. ಈಗ ಇಲ್ಲಿ ಇದಕ್ಕೆ ಕೊಡುವಂತ ಇದಿದೆ, ನಮ್ದು ಟ್ರಸ್ಟ್ ಇದೆ. ಟ್ರಸ್ಟ್ ಅಲ್ಲಿ ATG ಇದೆ, ಅದರಲ್ಲಿ ಅಕೌಂಟ್ ನಂಬರ್ ಎಲ್ಲ ಇದೆ, ಹಾಗೂ QR ಕೋಡ್ ಇದೆ, ಅಕೌಂಟ್ ನಂಬರ್. ಅದಕ್ಕೆ ಕೊಡುವವರು ಅದರಲ್ಲಿ ಹಾಕಬಹುದು. ನೀವು ಅದರಲ್ಲಿ ಹಾಕಿದ್ರೆ ಏನಾದ್ರು ಅಕೌಂಟ್ ನಂಬರ್ ಇದೆಲ್ಲ ಅದರಲ್ಲಿ ಹಾಕ್ಬಹುದು, ಟ್ರಸ್ಟ್ಗೆ ಹಾಕ್ಬಹುದು. ಹಾಗೆ ನಿಮ್ಮ ರಿಸಿಪ್ಟ್ ಕಳಿಸ್ತೇವೆ, ಆ ಉತ್ಪನ್ನವನ್ನು ಖರೀದಬಹುದು. ಈಗ ಉದಾಹರಣೆಗೆ ಈ ಪಂಚೇಂದ್ರಿಯ ಕಿಟ್, ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ. ಈ ಪಂಚೇಂದ್ರಿಯ ಕಿಟ್ ಅನ್ನು ಅವರು ತಗೊಳ್ಳಿ, ಡೈಲಿ 500 ರೂಪಾಯಿ ಆಗ್ತದೆ. ಆ 500 ರೂಪಾಯಿದು ಉತ್ಪನ್ನ ತಗೊಂಡ್ರೆ ಅವರು ಡೈರೆಕ್ಟ್ ಗೋ ಸೇವೆ ಮಾಡಿದಾಗ, ಈಗ ಒಂದು 2,000 3,000 ಜನ ಇದನ್ನು ತಗೊಂಡ್ರಂತೆ, ನಮ್ಮ ಹಣ ಬರ್ತದೆ, ಗೋವುಗಳು ಉಳಿತದೆ ಅಲ್ವಾ. ಹಾಗೆ ಇದನ್ನು ತಗೊಳ್ಬಹುದು, ಪ್ರಾಡಕ್ಟ್ ಅನ್ನು ತಗೊಳ್ಳಿ ಅವರು. ಹಾಗೆ ಬಹುಶಃ ಇಲ್ಲಿ ಬಂದು ಕೂಡ ಅವರು ಭೇಟಿ ನೀಡಿ ಕೊಡಬಹುದು, ಹಣ ಏನಾದ್ರೂ ಕೊಡಬಹುದು. ನಾನು ಬೆಸ್ಟ್ ಅಂತ ಏನ್ ಹೇಳಿದ್ರು, ಸ್ವಲ್ಪ ಹೊತ್ತು ಇಲ್ಲಿ ಕಾಲ ಕಳೆಯಬಹುದು, ಗೋವುಗಳೊಟ್ಟಿಗೆ ಇರಬಹುದು. ಆಗ ಗೊತ್ತಾಗ್ತದೆ ಗೋವಿನ ಕಷ್ಟ ಏನು, ಗೋ ಭಕ್ತರ ಕಷ್ಟ, ಗೋ ಭಕ್ತರಲ್ಲ ಗೋ ಸೇವಕರ ಕಷ್ಟ ಏನು ಅಂತ ತುಂಬಾ ಹೇಳಿದ್ರೆ ಅರ್ಥ ಆಗುದಿಲ್ಲ. ಜನ ಎಣಿಸ್ತಾರೆ ಇವರಿಗೆ ಬೇಕಾದ. ಮೊನ್ನೆ ಒಂದು ದನ ತಂದ್ರಲ್ಲ ಪೊಲೀಸ್ನವರು, ಅವ್ರು ಏನೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಗೋವು
ಈಗ ಇದರಲ್ಲಿ 3 ದನ ನಿಮಗೆ ಒಳ್ಳೆ ಇನ್ಕಮ್ ಕೊಡ್ತದೆ ಅಂತ ಹೇಳ್ತಾ ಇದ್ದಾರೆ. 3 ದನ ಒಳ್ಳೆ ಇನ್ಕಮ್ ಕೊಡ್ಬೋದು ನಿಮಗೆ, ಇದರಲ್ಲಿ ಲಾಭ ಇದೆ ಅಲ್ಲ ನಿಮಗೆ ಅಂತ ಅವ್ರು ಹೇಳ್ತಾ ಇದ್ರು. ನಾನು ಎಂತ ನೆಗಡುವುದ ಕೂಗುದಂತ ನನಗೆ ಅರ್ಥ ಆಗಲಿಲ್ಲ. ಮಲೆನಾಡು ಗಿಡ್ಡ ಕೊಡುವುದು ಅರ್ಧ ಲೀಟ್ರ್ ಹಾಲು ಅಲ್ವಾ, ಅದಕ್ಕೆ ನಾವು ಈಗ ಜರ್ಸಿ ಕ್ರಾಸ್ ಎಲ್ಲ ಹಾಲು ಕೊಡೋದು. ಇದು ಹಾಲಿಗೋಸ್ಕರ 48 52 ಏನೋ ಹೋರಿಗಳಿವೆ ನಮ್ಮ ಹತ್ರ ಅಲ್ವಾ, ಫೈಟರ್ ಹೋರಿಗಳು. ರಾತ್ರಿ ನಿದ್ರೆ ಇರುವುದಿಲ್ಲ, ರಾತ್ರಿ ಒಮ್ಮೊಮ್ಮೆ ನೋಡ್ಕೊಳ್ಳೋದು ಸುಲಭ ಇಲ್ಲ. ಹಾಗೆ ಅನೇಕ ಇದೆ ಖಂಡಿತ. ಹಾಗಾಗಿ ಬಹುಶಃ ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ನಾನು ಹೇಳುದು ಇಷ್ಟೇ, ಪ್ರತಿಯೊಬ್ರು ಕೂಡ ರಾಧಾ ಸುರಭಿ ಗೋಮಂದಿರಕ್ಕೆ ಒಮ್ಮೆ ಬಂದು, ಹೇಗಾದ್ರೂ ನೀವು ಮಂಗಳೂರಿಗೆ ಹೋಗ್ತಾ ಇರುವವರು ಅಥವಾ ಈ ಸೈಡ್ ಹೋಗ್ತಾ ಇರುವವರು, ಹೈವೇಲಿ ಹೋಗ್ತಾ ಇರುವವರು, ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಗೋವುಗಳೊಟ್ಟಿಗೆ ಒಂದಿಷ್ಟು ಹೊತ್ತು ಕಾಲ ಕಳೆದು, ಜೊತೆಗೆ ಇಲ್ಲಿಯ ಪ್ರಾಡಕ್ಟ್ ಗಳನ್ನ ನೀವು ಖಂಡಿತವಾಗಿಯೂ ಬಳಸಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ಪ್ರತಿಯೊಬ್ರು ಕೂಡ ಪ್ರತಿನಿತ್ಯ ಕೆಮಿಕಲ್ ಅನ್ನ ಬಳಸ್ತಾ ಇದ್ದೇವೆ. ಅದರ ಬದಲು ಒಮ್ಮೆ ಒಂಚೂರು ಬದಲಾವಣೆಯನ್ನ ನೋಡಿ ಗೋವಿನ ಪ್ರಾಡಕ್ಟ್ ಅನ್ನ ಬಳಸಿ, ಜೊತೆಗೆ ಗೋಸೇವೆ ಕೂಡ ಅದರಿಂದ ಆಗ್ತದೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಭೇಟಿ ನೀಡಿ ಗೋಸೇವೆಯನ್ನ ಮಾಡಿ ಅಂತ ಹೇಳುವಂತದ್ದು ಇವತ್ತು ಇಡೀ ಈ ಸಂಭಾಷಣೆಯ ಒಂದು ಸಾರ ಅಂತ ಹೇಳ್ಬೋದು. ಹಾಗೆ ಪ್ರೀತಿಯಿಂದ ಇಷ್ಟೊತ್ತು ಅದೇ ಸಾರ ಏನಂದ್ರೆ, ಜನರು ಹಣ ಕೊಡದಿದ್ರೂ ತೊಂದರೆ ಇಲ್ಲ, ಗೋ ಉತ್ಪನ್ನಗಳನ್ನು ಬಳಸಿ, ಆಗ ನಮ್ಗೆ ಇದು ಬರ್ತದೆ. ಮತ್ತೆ ಇನ್ನೊಂದೇನಂದ್ರೆ, ಗೋಶಾಲೆಯ ಬಗ್ಗೆ ಅಪಪ್ರಚಾರ ತುಂಬಾ ಜನ ಮಾಡ್ತಾರೆ. ಅದು ಅಲ್ಲಿ ಹಾಗೆ ಇದೆ ಹೀಗೆ ಇದೆ, ಯಾರು ಹತ್ತಿರ ಬರುವವರಲ್ಲ, ಹಣ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಇದು ಅಲ್ವಾ. ಇದು ನಾವು ತುಂಬಾ ಕೇಳಿ ಸಾಕಾಗಿ ಹಣ ಕೊಡುವುದಿಲ್ಲ. ಹಣ ಕೊಡದವರು ಹೇಳುತ್ತಾ, ಅಲ್ಲಿ ಏನು, ಅಲ್ಲಿ ಹಣ ಬೇಕಾದಷ್ಟು ಬರ್ತದೆ, ಅಷ್ಟು ಇದೆ, ಅಷ್ಟು ಗೋವುಗಳಿದೆ, ಅವರು ಕಮರ್ಷಿಯಲ್ ರೂಪದಲ್ಲಿ ನೋಡುವುದು. ಅವರಿಗೆ ಇದರ ವಿಷಯ ಗೊತ್ತಿಲ್ಲ. ನಮಗೆ ಗೊತ್ತುಂಟಪ್ಪ ಏನು ಕಷ್ಟ ಇದೆ ಅಂತ. ಈಗ ಒಮ್ಮೊಮ್ಮೆ ನಮ್ಗೆ ಬೇಡ ಅಂತ ಆಗ್ತದೆ, ಹಿಂದೂ ಧರ್ಮನೂ ಬೇಡ. ಇದು ನನ್ನ ಒಳಗಿನ ಮಾತೆಲ್ಲೂ. ಎಲ್ಲಿಯಾದ್ರೂ ಕೂತ್ಕೊಂಡು ಹಿಮಾಲಯ ಅಲ್ಲಿ ಎಲ್ಲಿಯಾದ್ರೂ ಕೂತ್ಕೊಂಡು ಜಪ ಮಾಡುವ, ಇದು ರಕ್ಷಣೆ ಮಾಡುವ ನಮ್ಮ ಕೆಲಸ ಅಲ್ಲ. ನಾವು ರಕ್ಷಣೆ ಮಾಡುವುದಲ್ಲ, ಇದು ಭಗವಂತನೇ ಬರಬೇಕು. ಇಲ್ಲದ್ರೆ ಈ ಸಮಾಜಕ್ಕೆ ಎಷ್ಟು ಹೇಳಿದ್ರು ಅವರು, ಇದು ಈಗ ಸ್ವಲ್ಪ ಏನೋ ಚೇಂಜಸ್ ಆಗ್ತಾ ಇದೆ, ಅದು ಏನೋ ಎದ್ದು ಬೀಳ್ತಾ ಹೇಳ್ತಾ, ಇದೊಂದು ಸತ್ಯ ನಾನು ಹೇಳ್ತಾ ಇದೆ. ಇನ್ನು ಮುಂದೆ ಇನ್ನು ಹೋಗ್ಬೇಕು, ಏನಾಗ್ತದೆ ಯಾರಿಗೂ ಗೊತ್ತು. ಖಂಡಿತವಾಗಿ ಭಕ್ತಿಭೂಷಣ್ ಗುರೂಜಿಯವರು ಇಷ್ಟೊತ್ತು ನಮ್ಮೊಟ್ಟಿಗೆ ಸಾಕಷ್ಟು ವಿಚಾರಗಳನ್ನ ಗೋವಿನ ಬಗ್ಗೆ ಹಂಚಿಕೊಂಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳು ಬಂತು, ಜೊತೆಗೆ ಅವರ ಏನೆಲ್ಲ ಉತ್ಪನ್ನಗಳಿದೆ ಅದರ ಬಗ್ಗೆಯೂ ಕೂಡ ಒಂದು ಮಾಹಿತಿ ಸಿಕ್ಕಿದೆ. ಖಂಡಿತವಾಗಿಯೂ ನಂಬರನ್ನು ಕೂಡ ಹಾಕಿರ್ತೇನೆ. ಈ ಉತ್ಪನ್ನಗಳು ಬೇಕಾದ್ರೆ ಖಂಡಿತವಾಗಿಯೂ ನೀವು ವಾಟ್ಸಪ್ ಮೂಲಕ ತಿಳಿಸ್ಬೋದು. ಜೊತೆಗೆ ಇಲ್ಲಿ ಬಂದು ಕೂಡ ನೀವು ಗೋಶಾಲೆ ಹೇಗೆ ನಡೀತದೆ ಪ್ರತಿಯೊಂದನ್ನು ಕೂಡ ನೋಡ್ಬೋದು. ಹಾಗಾಗಿ ಪ್ರತಿಯೊಬ್ರು ಕೂಡ ಭೇಟಿ ನೀಡಿ ಗೋ ಸೇವೆಯನ್ನ ಆದಷ್ಟು ನಮ್ಮ ಕೈಲಾದಷ್ಟು ಮಾಡೋಣ ಅಂತ ಹೇಳುವಂಥದ್ದು ಈ ಒಂದು ಪಾಡ್ಕಾಸ್ಟ್ನ ಆಶಯ. ನಮಸ್ಕಾರ.